Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಚಾಪ್ಟರ್ ನಂಬರ್ 5 ಲಾಸ್ ಆಫ್ ಮೋಷನ್. ಈ ಚಾಪ್ಟರ್ನ ಬಹುಶಃ ಕೊನೆಯ ವಿಡಿಯೋ ಅಥವಾ ಈ ವಿಡಿಯೋ ತುಂಬ ಲೆಂತಿ ಆಯಿತು ಅಂದರೆ ಇನ್ನು ಒಂದು ವಿಡಿಯೋನ ಮಾಡ್ತೀನಿ. ಈಗ ಇಲ್ಲಿ ತನಕ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಒಂದು 10 ಸೆಕೆಂಡಲ್ಲಿ ಅಥವಾ ಒಂದು ನಿಮಿಷದಲ್ಲಿ ರಿವೈಸ್ ಮಾಡಿಬಿಡೋಣ. ಫಸ್ಟು ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರ್ನಲ್ಲಿ ಮೋಷನ್ನಿಗೆ ಕಾರಣ ಏನು ಅನ್ನೋದನ್ನು ಹುಡುಕೊಂಡು ಶುರು ಮಾಡ್ಕೊಂಡು ಬಂದ್ವಿ. ಅಂದರೆ ಕೈನಮ್ಯಾಟಿಕ್ಸ್ ಅಂದರೆ ಏನು, ಡೈನಾಮಿಕ್ಸ್ ಅಂದರೆ ಏನು ಅಂತ ಶುರು ಮಾಡಿಕೊಂಡು ಕೈನಮ್ಯಾಟಿಕ್ಸಲ್ಲಿ ಬರೀ ಮೋಷನ್ಗೆ ಸಂಬಂಧಪಟ್ಟಂಥ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಇವನ್ನು ಕಲಿತೀವಿ. ಡೈನಾಮಿಕ್ಸಲ್ಲಿ ಮೋಷನ್ಗೆ ರೀಸನ್ ಏನು ಅಂತ ಡೆಫಿನೇಷನನ್ನು ಸ್ಟಾರ್ಟ್ ಮಾಡಿ ಅಲ್ಲಿಂದ ಯಾವುದು ಅರಿಸ್ಟಾಟಲ್ ಫ್ಯಾಲಸಿ, ಅರಿಸ್ಟಾಟಲ್ ಏನು ಹೇಳ್ದ, ಅವನು ಎರಡು ಥರದ ಮೋಷನ್ಸನ್ನು ಅವನು ಐಡೆಂಟಿಫೈ ಮಾಡ್ದ. ಒಂದು ನ್ಯಾಚುರಲ್ ಅಂತ, ಇನ್ನೊಂದು ವಯಲೆಂಟ್ ಅಂತ. ಹಾಗೆ ಇನರ್ಷಿಯಾ ಕಾನ್ಸೆಪ್ಟ್, ಗೆಲಿಲಿಯೋ ಇನರ್ಷಿಯಾ ಕಾನ್ಸೆಪ್ಟ್, ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಆಮೇಲೆ ಮಧ್ಯದಲ್ಲಿ ಕಾನ್ಸೆಪ್ಟ್ ಆಫ್ ಮೊಮೆಂಟಮ್, ಆಮೇಲೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಅದಕ್ಕೆ ಎಕ್ಸಾಂಪಲ್ಸ್, ಮತ್ತು ಒಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್. ಯಾವ್ಯಾವುದು? ನಾರ್ಮಲ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ಆಮೇಲೆ ಸ್ಪ್ರಿಂಗ್ ಫೋರ್ಸ್, ಓಕೆ, ಈ ಥರ. ಆಮೇಲೆ ಟೆನ್ಷನ್, ಇವನ್ನೆಲ್ಲ. ಅಲ್ಲೇ ಒಂದು ಫೋರ್ಸನ್ನು ಮೆನ್ಷನ್ ಮಾಡಿದೆ, ಫ್ರಿಕ್ಷನ್ ಅಂತ. ಆ ಫ್ರಿಕ್ಷನ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಮಕ್ಕಳೇ, ಮುಂದೆ ಹೋಗೋಣ. ಈಗ ಒಟ್ಟಾರೆ ನಮಗೆ ಗೊತ್ತಾಗಿರೋ ಸಮ್ಮರಿ ಏನಪ್ಪ ಅಂದರೆ, ಯಾವುದೇ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದರೆ ಅಲ್ಲಿ ಫೋರ್ಸ್ ಇರಬೇಕು. ಹಾಗೆ ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿ ಇರಬೇಕು ಅಂದ್ರೂ ಫೋರ್ಸ್ ಇರಬೇಕು. ಫೋರ್ಸ್ ಈಸ್ ವೆರಿ ಎಸೆನ್ಷಿಯಲ್ ಐದರ್ ಟು ಕೀಪ್ ಅ ಬಾಡಿ ಇನ್ ಮೋಷನ್ ಆರ್ ಟು ಕೀಪ್ ಅ ಬಾಡಿ ಅಟ್ ರೆಸ್ಟ್. ಇವಾಗ ನನ್ನ ಕೈ ಮೇಲೆ ಒಂದು ಪೆನ್ನೋ ಪೆನ್ಸಿಲ್ಲೋ ಹೀಗೆ ಕೂತಿದೆ ಅಂದರೆ ಅಲ್ಲಿ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ಒಂದು ಗ್ರಾವಿಟೇಷನಲ್ ಫೋರ್ಸ್, ಓಕೆ, ದಟ್ ಈಸ್ ವೆಯ್ಟ್. ಇನ್ನೊಂದು ನಾರ್ಮಲ್ ರಿಯಾಕ್ಷನ್ ಗಿವನ್ ಬೈ ಹ್ಯಾಂಡ್. ಸೊ ಬೋತ್ ಆಫ್ ದೆಮ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್, ಸೊ ದ ಬಾಡಿ ಈಸ್ ಅಟ್ ರೆಸ್ಟ್, ಈ ಥರ. ಆಮೇಲೆ F ಈಸ್ ಈಕ್ವಲ್ ಟು ma. ಅಂದರೆ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕು ಅಂದರೆ ಅಲ್ಲಿ ಒಂದು ಫೋರ್ಸ್ ಇರಲೇಬೇಕು. ಸೊ ಇನ್ ಆರ್ಡರ್ ಟು ಕಾಸ್ ಆಕ್ಸಿಲರೇಷನ್ ದೇರ್ ಮಸ್ಟ್ ಬಿ ಫೋರ್ಸ್. ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಈಗ ಈ ಎಕ್ಸಾಂಪಲ್ಗೆ ಬರೋಣ. ಈಕ್ವಿಲಿಬ್ರಿಯಮ್. ಒಂದು ಆಬ್ಜೆಕ್ಟ್ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂತಂದರೆ, ಈಗ ಕೊಟ್ಟಂಥ ಎಕ್ಸಾಂಪಲಲ್ಲಿ ವೆಯ್ಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಬೈ ನಾರ್ಮಲ್ ರಿಯಾಕ್ಷನ್ ಅಲ್ವಾ? ಅಂದರೆ mg ಮಸ್ಟ್ ಬಿ ಈಕ್ವಲ್ ಟು n. ಹಂಗಿದ್ದಾಗ ಮಾತ್ರ ಅದು ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ರೆಸ್ಟಲ್ಲಿ ಇರುತ್ತೆ ಅಂತ ಹೇಳಿದೆ. ಇನ್ನು ಮುಂದೆ ರೆಸ್ಟ್ ಅಂತಂದರೆ ಅಥವಾ ಈಕ್ವಿಲಿಬ್ರಿಯಮ್ ಅಂದರೆ ಎರಡು ಒಂದೇ ಅಂತ ತಗೊಳ್ಳಿ. ಸೊ ಈಗ ನಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಎದ್ದು ಹೇಳಬೇಕು. ಏನಪ್ಪ ಅಂದರೆ, ಸರ್ ಈಗಾದರೆ ಎರಡೇ ಫೋರ್ಸ್ ಏನಾ ಸರ್? ಎರಡು ಫೋರ್ಸ್ ಇದ್ರೇನಾ ಅದು ಈಕ್ವಿಲಿಬ್ರಿಯಮ್ ಇರೋದು? ಎರಡಕ್ಕಿಂತ ಜಾಸ್ತಿ ಇದ್ದರೆ ಈಕ್ವಿಲಿಬ್ರಿಯಮಲ್ಲಿ ಇರೋದಿಲ್ವಾ? ಹಾಗೇನು ಇಲ್ಲ. ಒಟ್ಟಾರೆ ಏನು ಗೊತ್ತಾ, ಟೋಟಲ್ ಫೋರ್ಸ್ ಇಫ್ ಇಟ್ ಈಸ್ ಈಕ್ವಲ್ ಟು 0 ದೆನ್ ದ ಬಾಡಿ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸೊ ಈಗ ನಾನು ಹೇಳೋದು ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್ ಅನ್ನೋ ಹೆಡ್ಡಿಂಗ್, ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್. ಸೊ ವೆನ್ ಡು ವಿ ಸೇ ಅ ಬಾಡಿ ಈಸ್ ಇನ್ ಈಕ್ವಿಲಿಬ್ರಿಯಮ್? Remember, a body can have either linear motion or can have rotational motion. ಇದನ್ನು ನಾನು rotational motion ಅನ್ನೋ ಚಾಪ್ಟರ್ನಲ್ಲೂ ಕೂಡ ಹೇಳಿದ್ದೀನಿ. rotational motion of rigid body ಚಾಪ್ಟರ್ನಲ್ಲೂ ಹೇಳಿದ್ದೀನಿ. ಒಂದು ಬಾಡಿ ಸ್ಥಿರವಾಗಿ ಈಕ್ವಿಲಿಬ್ರಿಯಮಲ್ಲಿ ಕಾನ್ಸ್ಟೆಂಟ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ? ಓನ್ಲಿ ವೆನ್ ದೇರ್ ಇಸ್ ನೋ ಲೀನಿಯರ್ ಮೋಷನ್, ವೆನ್ ದೇರ್ ಇಸ್ ನೋ rotational motion. ಇವಾಗ ನಾನು ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಂತ್ಕೊಂಡಿದ್ದೀನಿ, ನಾನು ಮೂನೂ ಆಗ್ತಾ ಇಲ್ಲ ಅಥವಾ ನಿಂತಿರೋ ಕಡೆ ತಿರುಗುತ್ತಾನೂ ಇಲ್ಲ ಅಂದರೆ ಐ ಆಮ್ ಇನ್ ಈಕ್ವಿಲಿಬ್ರಿಯಮ್. ಸೊ ಇಫ್ ದೇರ್ ಇಸ್ ನೋ ಲೀನಿಯರ್ ಮೋಷನ್, ಇಫ್ ದೇರ್ ಇಸ್ ನೋ rotational motion, then that body is said to be in equilibrium. ಸೊ ಟೋಟಲ್ ಮೂಮೆಂಟ್ಸ್ 0 ಆಗಬೇಕು. ಯಾವ ರೀತಿಯ ವೈಬ್ರೇಷನ್ಸ್ ಕೂಡ ಇರಕೂಡದು, ಯಾವ ರೀತಿಯ ಮೂಮೆಂಟ್ಸು ಇರಬಾರ್ದು. ಆವಾಗ ನಾವು ಆ ಬಾಡಿಯನ್ನು ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಸೊ ಲೀನಿಯರ್ ಈಕ್ವಿಲಿಬ್ರಿಯಮ್ ಆಗಬೇಕು ಅಂತಂದರೆ ಏನು ಕಂಡೀಷನ್ ಅಷ್ಟು ಮಾತ್ರ ಹೇಳ್ತೀನಿ. ರೊಟೇಷನಲ್ ಈಕ್ವಿಲಿಬ್ರಿಯಮ್ನಲ್ಲಿ ಕಂಡೀಷನ್ ಏನು ಅನ್ನೋದನ್ನು ರೊಟೇಷನಲ್ ಮೋಷನ್ ಚಾಪ್ಟರ್ನಲ್ಲಿ ಹೇಳಿದ್ದೀನಿ. ಅಫ್ಕೋರ್ಸ್ ಇಲ್ಲೂ ಕೂಡ ಒಂದು ಸತಿ ಮೆನ್ಷನ್ ಮಾಡ್ತೀನಿ. ಬಟ್ ವಿ ಆರ್ ನೌ ಕನ್ಸರ್ನ್ಡ್ ಓನ್ಲಿ ವಿತ್ ಲೀನಿಯರ್ ಮೂಮೆಂಟ್ಸ್, ಓಕೆ, ಅಂದರೆ ಮೂವಿಂಗ್ ಇನ್ ಒನ್ ಡೈರೆಕ್ಷನ್. ಸೊ ಅಷ್ಟಕ್ಕೆ ಮಾತ್ರ ಈಗ ಸೀಮಿತಗೊಳ್ಳೋಣ. ಅಂದರೆ ವಿ ವಿಲ್ ಕನ್ಫೈನ್. ಕನ್ನಡದಲ್ಲಿ ಸೀಮಿತ ಅಂತ ಏನು ಹೇಳ್ತೀವಿ ಅದನ್ನು ಇಂಗ್ಲೀಷ್ನಲ್ಲಿ ಕನ್ಫೈನ್ ಅಂತ ಅಂತಾರೆ. ವಿ ವಿಲ್ ರಿಸ್ಟ್ರಿಕ್ಟ್ ಅಂತ. ಓಕೆ, ಸೊ ಈಗ ಎರಡು ಫೋರ್ಸ್ಗಳು ಟೋಟಲ್ ವ್ಯಾಲ್ಯೂ 0 ಆಯಿತು, ಹಂಗಾಗಿ ಇದು ರೆಸ್ಟಲ್ಲಿದೆ. ಅಥವಾ
ಇದು ಮೇಲೆ ಕೆಳಗೆ ಆಗಬೇಕಂತ ಏನಿಲ್ಲ. ಇವಾಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆಯಪ್ಪ, ಈ ಕಡೆಯಿಂದ ಒಬ್ಬ ಎಳಿತಾನೆ, ಈ ಕಡೆಯಿಂದ ಇನ್ನೊಬ್ಬ ಎಳಿತಾನೆ. ಲೆಟ್ ಅಸ್ ಸೇ ದಿಸ್ ಈಸ್ ಫೋರ್ಸ್ F1, ದಿಸ್ ಈಸ್ ಫೋರ್ಸ್ F2. ಇಫ್ F1 is equal to F2 and if they both are in the opposite direction, then the force, the body will be in equilibrium. That means F1 plus F2 shall be equal to 0. Total force must be equal to 0. ಇದು ಎಳೆಯೋದಕ್ಕೆ ಅಲ್ಲ, even pushing is also same condition. If the two forces are acting in this direction, then also the body will be in equilibrium. ನೋಡಿ, ಇವಾಗ ಈ ಪೆನ್ನನ್ನು ನಾನು ಈ ಕಡೆಯಿಂದನೂ ತಳ್ತೀನಿ, ಆ ಕಡೆಯಿಂದನೂ ತಳ್ತೀನಿ. ಏನು ಪೆನ್ ಬೀಳ್ತಾ ಇದೆಯಾ ಇಲ್ಲ, ಮೂವ್ ಆಗ್ತಾ ಇದೆಯಾ ಇಲ್ಲ, ಅಂದರೆ ಇಟ್ ಈಸ್ ಅಟ್ ರೆಸ್ಟ್. ಸೊ ಫೋರ್ಸ್ ಗಿವನ್ ಬೈ ಮೈ ಲೆಫ್ಟ್ ಹ್ಯಾಂಡ್ ಈಸ್ ಈಕ್ವಲ್ ಟು ಫೋರ್ಸ್ ಗಿವನ್ ಬೈ ಮೈ ರೈಟ್ ಹ್ಯಾಂಡ್ ಅಂಡ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಗೊತ್ತಾಯ್ತಲ್ವಾ? ಈಗ ಮನೆಯಲ್ಲಿ ಒಂದು ದೇವರ ಪಟ ಅಂದರೆ ಫೋಟೋ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ಯಾವುದೋ ಒಂದು ಫೋಟೋ ಹ್ಯಾಂಗ್ ಮಾಡಿರ್ತಾರೆ. ಇದು ಒಂದು ಫೋಟೋ ಅಂತ ಇಟ್ಕೊಳ್ಳೋಣ. ಗಮನಿಸಿ, ಅಲ್ಲಿ ಫೋಟೋನ ಈಗ ಸೆಂಟರ್ನಲ್ಲಿ ಮೊಳೆ ಹೊಡೆದು ದಾರದಲ್ಲಿ ಕಟ್ಟಿ ನೇತಾಕಿರ್ಬೋದು. ಅವಾಗ ಏನಾಗುತ್ತೆ, ಥ್ರೆಡ್ಡಲ್ಲಿರೋ ಟೆನ್ಷನ್ನು, ಫೋಟೋದ ವೆಯ್ಟು ಎರಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿರ್ತವೆ. ಅವಾಗ ಫೋಟೋ ನೆಟ್ಟಿಗೆ ನಿಂತ್ಕೊಂಡಿರುತ್ತೆ. ಫೋಟೋನೇ ಆಗಬೇಕಂತೇನಿಲ್ಲ, ವಾಲ್ ಕ್ಲಾಕ್ ಇರ್ಬೋದು, ವಾಲ್ ಪ್ಲೇಟ್ ಇರ್ಬೋದು, ಮನೆಯಲ್ಲಿ ಏನೋ ಒಂದು ಗೋಡೆಗೆ ನೇತು ಹಾಕಿರ್ತಾರೆ ನೋಡಿ. ಸೊ ಒಂದು ಸೆಂಟರ್ನಲ್ಲಿ ಹ್ಯಾಂಗ್ ಮಾಡಿರ್ತಾರೆ. ಸೆಂಟರ್ನಲ್ಲಿ ಹ್ಯಾಂಗ್ ಮಾಡಿದೆ, ಎಡ್ಜಲ್ಲಿ ಹ್ಯಾಂಗ್ ಮಾಡಿದರೆ ಏನಾಗುತ್ತೆ, ಎಡ್ಜಲ್ಲಿ ಹ್ಯಾಂಗ್ ಮಾಡಿದಾಗ ಅದು ಸ್ವಲ್ಪ ಹಿಂಗೆ ಟಿಲ್ಟ್ ಆಗುತ್ತೆ, ಹೌದಲ್ವಾ? ಇದು ಒಂದು ರೀತಿ. ಇನ್ನೂ ಒಂದು ರೀತಿ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಮತ್ತು ಇಲ್ಲಿ ಮೊಳೆ ಹೊಡೆದು ದಾರ ಕಟ್ಟಿ ಈ ಥರನೂ ನೇತು ಹಾಕಿರ್ತಾರೆ. ಗಮನಿಸಿದ್ದೀರಾ? ಬೇಕಾದ್ರೆ ನೋಡಿ, ಮನೆಯಲ್ಲಿ ಯಾವುದಾದ್ರು ಒಂದು ಫೋಟೋ ಹ್ಯಾಂಗ್ ಮಾಡಿದರೆ, ಗೋಡೆಗೆ ತೂಗು ಹಾಕಿದರೆ ಈ ಥರನೂ ಹಾಕಿರೋ ಚಾನ್ಸ್ ಇರುತ್ತೆ. ಅವಾಗ ಏನಾಯಿತು, ಇವೆರಡರ ರಿಸಲ್ಟೆಂಟ್, ಇದೊಂದು ಫೋರ್ಸು ಇದೊಂದು ಫೋರ್ಸ್, ಇವೆರಡರ ರಿಸಲ್ಟೆಂಟ್ ಸೆಂಟರ್ನಲ್ಲೇ ಇರುತ್ತೆ. ಒನ್ಸ್ ಅಗೇನ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಗಾಟ್ ಇಟ್? ದಟ್ ಮೀನ್ಸ್ ಹಿಯರ್ ದಿಸ್ ಫೋರ್ಸ್, ಓಕೆ, ಇದನ್ನು ನಾನು ಇಲ್ಲಿ ಬರಿತೀನಿ, ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್. ಟೋಟಲಿ ಹೌ ಮೆನಿ ಫೋರ್ಸಸ್? 3 forces acting on that photo, acting on that wall plate are equal to 0. That is F1, F2, F3. So F1 plus F2 plus F3 equal to 0. So ಒಟ್ಟಾರೆ ಸಮ್ಮರಿ ಏನಪ್ಪಾ ಅಂದರೆ, the total value of the force acting on the body, if it is equal to 0, then the body is in equilibrium. ಓಕೆ, ಈಗ ಒಂದು ಗಮನಿಸಿ, ಇಲ್ಲಿ F1 ಆಗಲಿ F2 ಆಗಲಿ ಒಂದು ಎಕ್ಸ್ ಆಕ್ಸಿಸ್ಸೋ ವೈ ಆಕ್ಸಿಸ್ಸೋ ಅಂತ ಏನೂ ಇಲ್ಲ. ಅದು ಇನ್ಕ್ಲೈನ್ ಆಗಿದೆ, ಇದು ಇನ್ಕ್ಲೈನ್ ಆಗಿದೆ. ಹಂಗಿದ್ದಾಗ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇದು F1, ಗಾಟ್ ಇಟ್, ಇದು F2. ಈ F1ಅನ್ನು ರಿಸಾಲ್ವ್ ಮಾಡ್ತೀವಿ. ಏನಂತ? Fx ಅಂತ, x1, ಆಮೇಲೆ Fy1. ಗಾಟ್ ಇಟ್? ಸರಿ, Fy1. ಅದೇ ಥರ F2ನ ರಿಸಾಲ್ವ್ ಮಾಡ್ತೀವಿ, Fx2, Fy2. ಗೊತ್ತಾಯ್ತಾ? ಈಗ ಕೆಳಗಡೆಗೆ W ಇದೆ, ವೆಯ್ಟ್ ಇದೆ. ವೆಯ್ಟನ್ನು ನಾವೇನು ಡಿವೈಡ್ ಮಾಡಬೇಕಾಗಿಲ್ಲ, ಬಿಕಾಸ್ ಇಟ್ ಈಸ್ ಅಲಾಂಗ್ ವೈ ಆಕ್ಸಿಸ್. ನಾವು Fx1 ಪ್ಲಸ್ Fx2 ಶುಡ್ ಬಿ 0. ಅಂದರೆ ಎಕ್ಸ್ ಕಾಂಪೊನೆಂಟ್ಸ್ ಮಸ್ಟ್ ಕ್ಯಾನ್ಸಲ್ ಇಂಡಿವಿಜುವಲಿ. ಹಾಗೆಯೇ ವೈ ಕಾಂಪೊನೆಂಟ್ ಬೇಕಾದ್ರೆ ಇದನ್ನು W ಅಂತ ಕರೆಯೋದು ಬೇಡ, Fy3 ಅಂತ ಕರೆದಿರೋಣ. ಅವಾಗ Fy1 ಪ್ಲಸ್ Fy2 ಪ್ಲಸ್ Fy3 ಶುಡ್ ಬಿ 0 ಇಂಡಿವಿಜುವಲಿ. ಅಂದರೆ ಎಷ್ಟು ಫೋರ್ಸ್ ಆದರೂ ಆ್ಯಕ್ಟ್ ಮಾಡಲಿ, ಅವುಗಳ ರಿಸಾಲ್ವ್ಡ್ ಕಾಂಪೊನೆಂಟ್ಸ್, ಎಕ್ಸ್ ಕಾಂಪೊನೆಂಟ್ ಮತ್ತು ವೈ ಕಾಂಪೊನೆಂಟು ಇಂಡಿವಿಜುವಲಿ ಇಫ್ ದೇ ಆರ್ ಈಕ್ವಲ್ ಟು 0, ಸಮ್ ಈಸ್ ಈಕ್ವಲ್ ಟು 0, ದೆನ್ ದ ಬಾಡಿ ಪ್ರೆಸೆಂಟ್ ಓವರ್ ಹಿಯರ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ನೀವು ಗಮನಿಸಿ, ಬೇಕಾದರೆ ಈ ಎಲೆಕ್ಟ್ರಿಕ್ ಪೋಲ್ಸ್, ಕಂಬ, ಕರೆಂಟಿನ ಕಂಬ ಅಂತೀವಲ್ಲ, ಅದನ್ನು ಕಟ್ಟಿ ಎಳೆದು ನಿಲ್ಲಿಸಿರ್ತಾರೆ. ಈ ಥರ ದಾರ ಕಟ್ಟಿ ನಿಲ್ಲಿಸಿ, ಹಗ್ಗ ದಾರ ಅಲ್ಲ, ತಂತಿ ವಯರನ್ನು ಆಮೇಲೆ ಈವನ್ ಮೊಬೈಲ್ ಟವರ್ಗಳನ್ನು ಅಥವಾ ಹೈ ರೈಸ್ ಪೈಪ್ಗಳನ್ನು ಈ ರೀತಿ ಕಟ್ಟಿ ಎಳೆದು ನಿಲ್ಲಿಸಿರ್ತಾರೆ. ಅಲ್ಲಿ ಏನಕ್ಕೆ ಅಂತಂದರೆ ಈ ಫೋರ್ಸಿನ ಅಥವಾ ಇನ್ನೂ ಯಾವುದಾದ್ರು ಒಂದು ಫೋರ್ಸಿನ, ಎಲ್ಲ ಫೋರ್ಸಿನ ಎಕ್ಸ್ ಆ್ಯಂಡ್ ವೈ ಕಾಂಪೊನೆಂಟ್ಗಳು 0 ಆಗಿರುತ್ತೆ, ಆಗಲೇಬೇಕು. ದೆನ್ ಓನ್ಲಿ ದ ಬಾಡಿ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್.
ಓಕೆ. ಸೊ ಈಗ ಹಳ್ಳಿ ಕಡೆ ಕೆಲವೊಂದು ಆಟಗಳನ್ನು ಆಡ್ತಾರೆ, ಮಧ್ಯದಲ್ಲಿ ಒಂದು ಏನೋ ಒಂದು ಆಬ್ಜೆಕ್ಟನ್ನು ಕಟ್ಟೋದು, ಸುತ್ತಲೂ ಟಗ್ ಆಫ್ ವಾರ್ ಬೆಸ್ಟ್ ಎಕ್ಸಾಂಪಲ್. ಟಗ್ ಆಫ್ ವಾರ್ ಅಂತ ಕೇಳಿದ್ದೀರಾ? ಹಗ್ಗ ಇಟ್ಕೊಂಡು ಈ ಕಡೆಯಿಂದ ಒಂದಷ್ಟು ಜನ ಎಳೆಯೋದು, ಆ ಕಡೆಯಿಂದ ಒಂದಷ್ಟು ಜನ ಎಳೆಯೋದು. ಟಗ್ ಆಫ್ ವಾರ್ ಈಸ್ ಎಕ್ಸಾಂಪಲ್ ಫಾರ್ ಓನ್ಲಿ ಒನ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಈ ಕಡೆ, ಆ ಕಡೆಯಿಂದ ಮೈನಸ್ ಎಕ್ಸ್ ಆಕ್ಸಿಸ್. ಅದೇ ಒಂದು ಆಬ್ಜೆಕ್ಟ್ಗೆ ಒಂದಷ್ಟು ದಾರಗಳನ್ನು ಕಟ್ಟಿ ಎಲ್ಲ ದಿಕ್ಕಿನಿಂದನೂ ಹೇಳಿರಿ. ಇವಾಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಯಾವುದೋ ಒಂದು ಕೋಲೋ ಅಥವಾ ಒಂದು ಮರದ ದಿಮ್ಮಿನೋ ಅಥವಾ ಒಂದು ಬಾಕ್ಸ್ ಏನೋ ಒಂದಿದೆ, ಇದಕ್ಕೊಂದಷ್ಟು ಹಗ್ಗಗಳನ್ನು ಕಟ್ಟಿಬಿಟ್ಟು ಹೀಗೆ 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 ಕಟ್ಬಿಟ್ಟು ಎಲ್ಲ ಕಡೆಯಿಂದನೂ ಹೇಳಿರಿ. ಎಲ್ಲ ಕಡೆಯಿಂದನೂ ಎಳೆದಾಗ ಆಬ್ಜೆಕ್ಟು ಯಾವ ಕಡೆ ಬೇಕಾದ್ರೂ ಮೂವ್ ಆಗ್ಬೋದು, ಮೂವ್ ಆಗದೇನೂ ಇರಬಹುದು. ಮೂವ್ ಆಯಿತು ಅಂತಂದರೆ ಟೋಟಲ್ ವ್ಯಾಲ್ಯೂಸ್ ಆರ್ ನಾಟ್ ಝೀರೋ ಅಂತ. ಸಪೋಸ್ ಮೂವ್ ಆಯಿತು ಅಂತಂದರೆ ಟೋಟಲ್ ವ್ಯಾಲ್ಯೂ ನಾಟ್ ಝೀರೋ ಅಂತ. ಮೂವ್ ಆಗದೆ ನಿಂತ್ಕೊಂಡಿದೆ ಅಂದರೆ ಟೋಟಲ್ ವ್ಯಾಲ್ಯೂ ಝೀರೋ ಅಂತ. ದಟ್ ಮೀನ್ಸ್ ಇಫ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎನಿ ಒನ್ ಆಫ್ ದ ಡೈರೆಕ್ಷನ್, ದೆನ್ ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ದಿ ಕಂಡೀಷನ್. ಸಪೋಸ್ ಇಫ್ ದ ಬಾಡಿ ಡಸ್ ನಾಟ್ ಮೂವ್, ಸ್ಟೇಸ್ ದೇರ್ ಓನ್ಲಿ ಇನ್ ಈಕ್ವಿಲಿಬ್ರಿಯಮ್, ದೆನ್ ದ ಟೋಟಲ್ ವ್ಯಾಲ್ಯೂ ಈಸ್ ಝೀರೋ. ದಟ್ ಮೀನ್ಸ್ fx1 plus fx2 plus fx3 individually total sum is equal to 0. Similarly fy1, fy2, fy3 that also equal to 0. ಈ ರೀತಿ ನಾವು ಆರ್ಗ್ಯೂ ಮಾಡ್ತೀವಿ. ಅಂದರೆ ಇದರಲ್ಲಿ ಒಂದು ಮಾರ್ಕಿಗೆ ಬರ್ಬೋದು ಅಷ್ಟೇ, ಅಥವಾ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರ್ಬೋದು. ವೆನ್ ಡು ವಿ ಸೇ ಅ ಬಾಡಿ ಈಸ್ ಇನ್ ಲೀನಿಯರ್ ಈಕ್ವಿಲಿಬ್ರಿಯಮ್, ಆರ್ ವೆನ್ ಡು ವಿ ಸೇ ದ ಬಾಡಿ ಈಸ್ ಅಟ್ ರೆಸ್ಟ್? ವೆನ್ ದ ಬಾಡಿ, ವೆನ್ ದ ಸಮ್ ಆಫ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದ ಬಾಡಿ ಈಸ್ ಈಕ್ವಲ್ ಟು ಝೀರೋ, ದೆನ್ ದ ಬಾಡಿ ಈಸ್ ಸೆಡ್ ಟು ಬಿ ಅಟ್ ರೆಸ್ಟ್. ಗೊತ್ತಾಯ್ತಲ್ವಾ? ಆಮೇಲೆ ಮಲ್ಟಿಪಲ್ ಫೋರ್ಸಸ್ ಇದ್ರೂ ಕೂಡ ವಿ ಕ್ಯಾನ್ ರಿಸಾಲ್ವ್ ದೆಮ್ ಇನ್ ಟು ಕಾಂಪೊನೆಂಟ್ಸ್, ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಕಾಂಪೊನೆಂಟ್ಸ್. ಅದನ್ನು ಇಲ್ಲಿ ತೋರಿಸಿದ್ದೀನಿ. F1 ಆದರೆ ಇದು, F2 ಆದರೆ ಇದು, ಹಾಗೆ ಇಲ್ಲಿ ಬಂದರೆ ನೋಡಿ, ಇದನ್ನು ತಗೊಂಡ್ರೆ ವಿ ಕ್ಯಾನ್ ರಿಸಾಲ್ವ್ ಲೈಕ್ ದಿಸ್ ಅಂಡ್ ಲೈಕ್ ದಿಸ್, ಇದನ್ನು ತಗೊಂಡ್ರೆ ವಿ ಕ್ಯಾನ್ ರಿಸಾಲ್ವ್ ಲೈಕ್ ದಿಸ್ ಅಂಡ್ ಲೈಕ್ ದಿಸ್, ಇದನ್ನು ತಗೊಂಡ್ರೆ ವಿ ಕ್ಯಾನ್ ರಿಸಾಲ್ವ್ ಲೈಕ್ ದಿಸ್. ಒಟ್ಟಾರೆ ವಿ ಕ್ಯಾನ್ ರಿಸಾಲ್ವ್ ದಿ ಫೋರ್ಸಸ್ ಇನ್ ಟು ಎಕ್ಸ್ ಅಂಡ್ ವೈ ಕಾಂಪೊನೆಂಟ್ಸ್. ಎಲ್ಲ ವೈ ಕಾಂಪೊನೆಂಟ್ಸ್ ಅನ್ನು ಆ್ಯಡ್ ಮಾಡಬೇಕು, ಅದು ಝೀರೋ ಆಗಬೇಕು. ಎಲ್ಲ ಎಕ್ಸ್ ಕಾಂಪೊನೆಂಟ್ಗಳನ್ನು ಆ್ಯಡ್ ಮಾಡಬೇಕು, ಅದು ಝೀರೋ ಆಗಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸೇ ಅ ಬಾಡಿ ಈಸ್ ಅಟ್ ರೆಸ್ಟ್. ಗೊತ್ತಾಯ್ತಲ್ವಾ? ಸೊ ಈಕ್ವಿಲಿಬ್ರಿಯಮ್ಗೆ ಇಷ್ಟು ಎಕ್ಸ್ಪ್ಲನೇಷನ್ ಸಾಕು. ಸೊ ವಿ ಸೇ ಬಾಡಿ ಈಸ್ ಇನ್ ಈಕ್ವಿಲಿಬ್ರಿಯಮ್ ಓನ್ಲಿ ವೆನ್ ದ algebraic sum of forces acting on the body is equal to 0, or all horizontal components put together equal to 0, all vertical components put together means total is equal to 0. ಓಕೆ, ಇಷ್ಟಾಯಿತು. ಇಷ್ಟಾದ ಮೇಲೆ ಈಗ ಮುಂದಕ್ಕೆ ಒಂದು ಹೆಜ್ಜೆ ಹೋಗೋಣ. ನೆಕ್ಸ್ಟ್ ಕಮ್ಸ್ ವಾಟ್ ಈಸ್ ಕಾಲ್ಡ್ ಫ್ರಿಕ್ಷನ್ ಆರ್ ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಫೋರ್ಸ್ಗಳನ್ನು ನಾವು ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಅಂತ, ಇನ್ನೊಂದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ. ಯಾವುದೇ ಎರಡು ವಸ್ತುಗಳ ಮಧ್ಯೆ ಕಾಂಟ್ಯಾಕ್ಟ್ ಬರ್ತಕ್ಕಂಥ ಫೋರ್ಸಿಗೆ, ಇಫ್ ದೇರ್ ಈಸ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್ ಅಂಡ್ ಅ ನ್ಯೂ ಫೋರ್ಸ್ ಕಮ್ಸ್ ಇನ್ ಟು ಪಿಕ್ಚರ್, ವಿ ಕಾಲ್ ಇಟ್ ಆಸ್ ಕಾಂಟ್ಯಾಕ್ಟ್ ಫೋರ್ಸ್. ಇಫ್ ದೇರ್ ಈಸ್ ನೋ ಫಿಸಿಕಲ್ ಕಾಂಟ್ಯಾಕ್ಟ್ ಬಟ್ ಸ್ಟಿಲ್ ದೇರ್ ಈಸ್ ಎ ಫೋರ್ಸ್, ವಿ ಕಾಲ್ ಇಟ್ ಆಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಫಾರ್ ಎಕ್ಸಾಂಪಲ್, one stone is falling under gravity due to earth. Still there is no connection between stone and earth. Stone ಇನ್ನು ನೆಲನ ಟಚ್ ಮಾಡಿಲ್ಲ, ಆದರೂ ಕೂಡ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ದಿಸ್ ಈಸ್ ಎ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಆಮೇಲೆ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ. ದೇ ಅಟ್ರಾಕ್ಟ್ ಈಚ್ ಅದರ್, ಮೀನ್ಸ್ ಬಿಟ್ವೀನ್ ದೆಮ್ ದೇರ್ ಇಸ್ ಎ ಅಟ್ರಾಕ್ಷನ್ ಫೋರ್ಸ್. ಅಥವಾ ಇಲ್ಲಿ ಒಂದು ನಾರ್ತ್ ಪೋಲ್ ಇದೆ, ಇಲ್ಲಿ ಒಂದು ಸೌತ್ ಪೋಲ್ ಇದೆ. ಬಿಟ್ವೀನ್ ದಿ ಟೂ ಪೋಲ್ಸ್ there is a force of attraction. Suppose if this is north, this is also north, they will repel each other. So even though they are not touching, even though they are not in contact, we have a force that is called non-contact force. ಈ ಥರ ಸರ್ಫೇಸ್ಗಳು ಟಚ್ ಆಗದೇನೆ, ಆಬ್ಜೆಕ್ಟ್ಗಳು ಟಚ್ ಆಗದೇನೆ ಫೋರ್ಸ್ ಬಂದರೆ ವಿ ಕಾಲ್ ಇಟ್ ಆಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಕೆಲವೊಮ್ಮೆ ಟಚ್ ಆದಾಗ, ಟಚ್ ಆಗಿ ಮೂವ್ ಆಗಬೇಕಾದ್ರೆ ಫೋರ್ಸ್ ಬರುತ್ತೆ, ಅದನ್ನು ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಈಗ ನೋಡಿ, ಈ ಫ್ರಿಕ್ಷನ್ ಅನ್ನೋದಿದೆಯಲ್ಲ, ಅದು ಕಾಂಟ್ಯಾಕ್ಟ್ ಫೋರ್ಸ್.
ಆಮೇಲೆ ವಿಸ್ಕಸ್ ಫೋರ್ಸ್ ಅಂತ ಇದೆಯಲ್ಲ ಅದು ಕಾಂಟ್ಯಾಕ್ಟ್ ಫೋರ್ಸ್. ಹೆಂಗೆ ಅಂತಂದರೆ ಒಂದು ಸರ್ಫೇಸಿನ ಮೇಲೆ ಇನ್ನೊಂದು ಆಬ್ಜೆಕ್ಟನ್ನು ಅಥವಾ ಇನ್ನೊಂದು ಸರ್ಫೇಸನ್ನು ಇಟ್ಟು ನಾನು ಮೂವ್ ಮಾಡಬೇಕು ಅಂತ ಹೋದಾಗ ಬಿಟ್ವೀನ್ ದ ಟೂ ಸರ್ಫೇಸಸ್ ದೇರ್ ಅರೈಸಸ್ ಫೋರ್ಸ್, ದಟ್ ಈಸ್ ಕಾಲ್ಡ್ ಫ್ರಿಕ್ಷನಲ್ ಫೋರ್ಸ್, ದಟ್ ಈಸ್ ಕಾಲ್ಡ್ ಕಾಂಟ್ಯಾಕ್ಟ್ ಫೋರ್ಸ್. ನೌ ವಿ ಶಲ್ ಟಾಕ್ ಮೋರ್ ಅಬೌಟ್ ದಿಸ್ ಫ್ರಿಕ್ಷನಲ್ ಫೋರ್ಸ್. ಗೊತ್ತಾಯ್ತಲ್ವಾ? ಸೊ ನಾನು ಇಷ್ಟೊತ್ತು ಹೇಳಿದ್ದು ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು, ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನು, ಮತ್ತು ಎಕ್ಸಾಂಪಲ್ಸ್. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಆರ್ ಗ್ರಾವಿಟೇಷನಲ್ ಫೋರ್ಸ್. ಓಕೆ, ಇನ್ನು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಬಂದಾಗ ಫ್ರಿಕ್ಷನಲ್ ಫೋರ್ಸ್ ಆರ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆರ್ ಈವನ್ ವಿಸ್ಕಾಸಿಟಿ ಅಥವಾ ವಿಸ್ಕಸ್ ಡ್ರ್ಯಾಗ್, ಇವೆಲ್ಲನೂ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್. ಈಗ ಫ್ರಿಕ್ಷನಿಗೆ ಬರೋಣ. ಫ್ರಿಕ್ಷನ್ ಅನ್ನೋದು it is a very essential force, at the same time it is having some drawbacks also. ನಮಗೆ ಬೇಕು, ಆದರೆ ಅದರಿಂದ ಕೆಲವೊಂದು ತೊಂದರೆಗಳು ಇದ್ದಾವೆ. ಸೊ ಅಂಥ ಒಂದು ಸಿಚುವೇಶನನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಇಟ್ ಈಸ್ ನೆಸೆಸರಿ ಆ್ಯಂಡ್ ಎಸೆನ್ಷಿಯಲ್ ಎವಿಲ್ ಅಂತ. ಅವಶ್ಯಕತೆ ಇದೆ, ಆದರೆ ಕೆಲಸಕ್ಕೆ ಕೆಲವೊಮ್ಮೆ ತೊಂದರೆ ಕೊಡುತ್ತೆ ಅದು. ಸೊ ಇಟ್ ಈಸ್ ಕಾಲ್ಡ್ ನೆಸೆಸರಿ ಆ್ಯಂಡ್ ಎಸೆನ್ಷಿಯಲ್ ಈವಿಲ್. ಓಕೆ, ಎಲ್ಲಿ ನೆಸೆಸರಿ ಅನ್ನೋದನ್ನು ಫಸ್ಟ್ ನೋಡ್ಬಿಡೋಣ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ನಮ್ಮ ಲೈಫಲ್ಲಿ, ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ವೇರ್ ಇಟ್ ಈಸ್ ಎಸೆನ್ಷಿಯಲ್. ಇನ್ಫ್ಯಾಕ್ಟ್ ವೇರ್ ಇಟ್ ಈಸ್ ನಾಟ್ ಎಸೆನ್ಷಿಯಲ್ ಅನ್ನೋದನ್ನು ಹುಡುಕ್ತಾ ಹೋಗಬೇಕು. ಎಲ್ಲೆಲ್ಲಿ ಎಸೆನ್ಷಿಯಲ್ ಇದೆ ಅನ್ನೋದಕ್ಕೆ ಎಷ್ಟು ಬೇಕಾದರೂ ಎಕ್ಸಾಂಪಲ್ಸನ್ನು ಕೊಡ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟ್ ಕ್ಯಾಪ್ ಓಪನ್ ಮಾಡೋಕ್ಕೆ ಹಿಡ್ಕೋತಿರಲ್ಲ ನೀವು ಬೆರಳಲ್ಲಿ ಕ್ಯಾಪನ್ನು, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆ. ಬ್ರಷನ್ನು ಹಿಡ್ಕೋತಿರಲ್ವ, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆ. ಪೇಸ್ಟನ್ನು ಬ್ರಿಸಲ್ಸ್ ಮೇಲೆ ಇಡ್ತಿರಲ್ವ, ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇದೆ. ಒಂದು ವೇಳೆ ಫ್ರಿಕ್ಷನ್ ಇಲ್ಲದೆ ಹೋಗಿದ್ರೆ, ನನ್ನ ಬೆರಳಿಗೂ ಮತ್ತು ಬ್ರಷ್ಗೂ ಫ್ರಿಕ್ಷನ್ ಇಲ್ಲದೆ ಹೋಗಿದ್ದಿದ್ರೆ ನಾನು ಅದನ್ನು ಹಿಂಗೆ ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಈ ಪೆನ್ನನ್ನು ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ ಅಂದರೆ ಇವೆರಡರ ಮಧ್ಯೆ, ನನ್ನ ಬೆರಳು ಮತ್ತು ಪೆನ್ನಿನ ಮಧ್ಯೆ ಫ್ರಿಕ್ಷನ್ ಇದೆ. ಈ ಪೆನ್ನಲ್ಲಿ ನಾನು ಹೀಗೆ ಬರೀತಾ ಇದ್ದೀನಿ ಅಂತಂದರೆ ಅಲ್ಲಿ ಫ್ರಿಕ್ಷನ್ ಇರಲೇಬೇಕು. ಬೋರ್ಡಿಗೂ ಇಂಕಿಗೂ ಮಧ್ಯೆ ಫ್ರಿಕ್ಷನ್ ಇದ್ರೇ ಸಾಧ್ಯ. ಚಾಕ್ ಪೀಸಲ್ಲಿ ನಿಮ್ಮ ಟೀಚರ್ಸ್ ಬೋರ್ಡ್ ಮೇಲೆ ಬರೀತಾರಲ್ಲ, ಚಾಕ್ ಪೀಸ್ ಮತ್ತು ಬೋರ್ಡ್ ಮಧ್ಯೆ ಫ್ರಿಕ್ಷನ್ ಬಂದ್ರೇ ಆ ಚಾಕ್ ಪೌಡರು ಬೋರ್ಡಿಗೆ ಅಂಟ್ಕೊಳ್ಲಿಕ್ಕೆ ಸಾಧ್ಯ. ಅಷ್ಟೇ ಯಾಕ್ರಿ, ನಾವು ನೆಲದ ಮೇಲೆ ನಡಿತೀವಲ್ಲ, ನಡಿಲಿಕ್ಕೆ ಫ್ರಿಕ್ಷನ್ ಬೇಕು. ಫ್ರಿಕ್ಷನ್ ಇಲ್ಲದೆ ಹೋಗಿದ್ದಿದ್ರೆ ನಾವು ನಡಿಲಿಕ್ಕೆ ಆಗ್ತಾನೇ ಇರಲಿಲ್ಲ. ಕಾಲಿಗೂ ಮತ್ತು ಭೂಮಿಗೂ, ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ದ ಫೀಟ್ ದೇರ್ ಈಸ್ ಎ ಫ್ರಿಕ್ಷನ್. ವಿತೌಟ್ ಫ್ರಿಕ್ಷನ್ ಯು ಕೆನಾಟ್ ವಾಕ್ ಅಟ್ ಆಲ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವೆಹಿಕಲ್ಸ್, ಬಿಟ್ವೀನ್ ದ ಟಯರ್ಸ್ ಆ್ಯಂಡ್ ದ ರೋಡ್ ದೇರ್ ಈಸ್ ಅ ಫ್ರಿಕ್ಷನ್. ವಿತೌಟ್ ಫ್ರಿಕ್ಷನ್ ದ ಟಯರ್ ಕೆನಾಟ್ ರೊಟೇಟ್ ಅಟ್ ಆಲ್, ಆ್ಯಂಡ್ ನಾಟ್ ಓನ್ಲಿ ದಟ್ ಇಟ್ ಕೆನಾಟ್ ಮೂವ್ ಫರ್ದರ್ ಅಟ್ ಆಲ್. ತಿರುಗಿದ್ರೂ ಕೂಡ ಅಲ್ಲೇ ನಿಂತ್ಕೊಳ್ಳುತ್ತೆ ಹೊರತು ತಿರುಗ್ಕೊಂಡು ವೆಹಿಕಲ್ ಮುಂದಕ್ಕೆ ಹೋಗೋದಿಲ್ಲ. ಸೊ ವಿತೌಟ್ ಫ್ರಿಕ್ಷನ್ ವೆಹಿಕಲ್ cannot run. Without friction you cannot write on the board. Without friction you cannot walk. ಓಕೆ, ಈ ಥರ ಸುಮಾರು ಕಡೆ ನಮಗೆ ಫ್ರಿಕ್ಷನ್ ಹೆಲ್ಪ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ವೆಹಿಕಲ್ಗೆ ಬರೋಣ. ಒಳಗಡೆ ಮೆಷಿನರೀಸ್ ಎಷ್ಟೊಂದು ಕಡೆ ವೀಲ್ಸಲ್ಲಿ, ಒಳಗಡೆ ಇಂಜಿನ್ಸಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ರೊಟೇಟ್ ಆಗ್ತಾ ಇರ್ತವೆ, ಒಂದಕ್ಕೊಂದು ಉಜ್ಜುತ್ತಾ ಇರ್ತವೆ. ಆಯಿತಾ? ಈಗ ಬೋರ್ಡ್ ಮೇಲೆ ಟೀಚರ್ ಪೆನ್ಸಿಲಲ್ಲಿ ಚಾಕ್ ಪೀಸಲ್ಲಿ ಬರಿತಾ ಇರ್ತಾರೆ. ಬರಿತಾ ಚಾಕ್ ಪೀಸ್ ಏನಾಗುತ್ತೆ, ಸೌದು ಪೌಡ್ರ್ ಎಲ್ಲ ಉದ್ರಿ ಕೊನೆಗೆ ಚಾಕ್ ಪೀಸ್ ಇಷ್ಟ ಆಗೋದಿಲ್ವಾ? ಹಾಗೆ ವೆಹಿಕಲ್ಸಲ್ಲಿ ಏನು ವೀಲ್ಸ್ಗಳು, ಬೇರಿಂಗ್ಸು ಅಥವಾ ಮಿಷಿನರೀಸು ರನ್ ಆಗಿ ಒಂದಕ್ಕೊಂದು ರಬ್ ಆಗಿ ಸೌದು ಹೋಗ್ತವೆ. ಸೌದು ಹೋದಾಗ ಲೈಫ್ ಕಡಿಮೆ ಆಗುತ್ತೆ. ಸೊ ಬಿಕಾಸ್ ಆಫ್ ಫ್ರಿಕ್ಷನ್ ವೇರ್ ಆ್ಯಂಡ್ ಟೇರ್, ಸವಿಯೋದನ್ನು ಇಂಗ್ಲೀಷಲ್ಲಿ ವೇರ್ ಆ್ಯಂಡ್ ಟೇರ್ ಅಂತ ಕರೀತಾರೆ. ವೇರ್ ಆ್ಯಂಡ್ ಟೇರ್ ಇನ್ಕ್ರೀಸಸ್. ಬಿಕಾಸ್ ಆಫ್ ಫ್ರಿಕ್ಷನ್ ಹೀಟ್ ಈಸ್ ಜನರೇಟೆಡ್ ಇನ್ ದ ವೆಹಿಕಲ್, ಆ್ಯಂಡ್ ಬಿಕಾಸ್ ಆಫ್ ದಟ್ ಲೈಫ್ ಆಫ್ ದ ವೆಹಿಕಲ್ ಡಿಕ್ರೀಸಸ್, ಎಫಿಷಿಯನ್ಸಿ ಆಲ್ಸೋ ಡಿಕ್ರೀಸಸ್. ಸಪೋಸ್ ಫ್ರಿಕ್ಷನ್ ಇಲ್ಲದೆ ಹೋಗಿದ್ದಿದ್ರೆ ಎಂಜಿನ್ ಒಳಗಡೆ ಈ ವೆಹಿಕಲ್ ಮೈಲೇಜ್ ಜಾಸ್ತಿ ಆಗ್ತಾ ಇತ್ತು, ಎಂಜಿನ್ ಲೈಫ್ ಜಾಸ್ತಿ ಆಗ್ತಾ ಇತ್ತು. ಬಟ್ ಯು ಕ್ಯಾನಾಟ್ ಅವಾಯ್ಡ್ ಫ್ರಿಕ್ಷನ್. ನೋಡಿ, ಒಂದೇ ವೆಹಿಕಲಲ್ಲಿ ಒಂದೇ ಎಕ್ಸಾಂಪಲಲ್ಲಿ ಒಂದು ಕಡೆ ಫ್ರಿಕ್ಷನಿನ ಅಡ್ವಾಂಟೇಜ್ ಹೇಳ್ತಾ ಇದ್ದೀನಿ, ಇನ್ನೊಂದು ಕಡೆ ಡಿಸ್ಅಡ್ವಾಂಟೇಜ್ ಹೇಳ್ತಾ ಇದ್ದೀನಿ. ವಿತೌಟ್ ಫ್ರಿಕ್ಷನ್ ಯುವರ್ ವೆಹಿಕಲ್ ಕ್ಯಾನ್ ನಾಟ್ ಮೂವ್, ಬಟ್ ಬಿಕಾಸ್ ಆಫ್ ದ ಸೇಮ್ ಫ್ರಿಕ್ಷನ್ ಇನ್ಸೈಡ್ ದಿ ಎಂಜಿನ್, ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಎಂಜಿನ್, heat is generated, wear and tear increases, the life span of the vehicle decreases. ಈ ಥರ. ಆಮೇಲೆ ಫ್ರಿಕ್ಷನ್ ಅನ್ನೋದು ಇಲ್ಲದೆ ಹೋದರೆ ಈ ಗೋಡೆಗೊಂದು ಮೊಳೆ ಕೂಡ ಹೊಡಿಯೋಕ್ಕಾಗೋದಿಲ್ಲ, ನಟ್ ಸ್ಕ್ರೂ ಅನ್ನು ಫಿಕ್ಸ್ ಮಾಡೋಕ್ಕಾಗೋದಿಲ್ಲ.
ಆಯಿತಾ. ಹಾಗೆ ನೀವು ಮೊಳೆ ಹೊಡಿಬೇಕಾದ್ರೆ ನಟ್ಟನ್ನು ಫಿಕ್ಸ್ ಮಾಡಬೇಕಾದ್ರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಥರ ಫ್ರಿಕ್ಷನ್ ಬಿಕಾಸ್ ಆಫ್ ದಟ್ ಈಸ್ ವೆರಿ ಎಸೆನ್ಷಿಯಲ್. ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಗಾಟ್ ಸಮ್ ಡ್ರಾಬ್ಯಾಕ್ಸ್ ಆಲ್ಸೋ. ಓಕೆನಾ. ಇಷ್ಟು ಫ್ರಿಕ್ಷನ್ ಬಗ್ಗೆ ಹೇಳಿದ ಮೇಲೆ ನಾವು ಲೆಟ್ ಮಿ ಮೂವ್ ಆನ್ ಟು ದ ಡೆಫಿನೇಷನ್ ಆಫ್ ಫ್ರಿಕ್ಷನ್, ರೀಸನ್ ಫಾರ್ ಫ್ರಿಕ್ಷನ್, ಸಮ್ ಆಫ್ ದ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಫ್ರಿಕ್ಷನ್. ರೈಟ್. ವೆಲ್ ಸರ್, ವಾಟ್ ಈಸ್ ಫ್ರಿಕ್ಷನ್? ನೋಡಿ, ನಾನು ಒಮ್ಮೊಮ್ಮೆ ಫ್ರಿಕ್ಷನ್ ಅಂತೀನಿ, ಸಮ್ಟೈಮ್ಸ್ ಐ ಕಾಲ್ ಇಟ್ ಆಸ್ ಫ್ರಿಕ್ಷನಲ್ ಫೋರ್ಸ್. ಡಸಂಟ್ ಮೇಕ್ ಎನಿ ಡಿಫರೆನ್ಸ್. See, friction is a contact force which comes into picture when two surfaces in contact are moving relative to each other. ಇಲ್ಲಿ ಗಮನಿಸಬೇಕಾಗಿರೋದು 2-3 ವರ್ಡ್ಗಳನ್ನು. ಫ್ರಿಕ್ಷನ್ ಈಸ್ ಎ ಕಾಂಟ್ಯಾಕ್ಟ್ ಫೋರ್ಸ್. ಸೊ ವಾಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್? ಐ ಆಲ್ರೆಡಿ ಎಕ್ಸ್ಪ್ಲೈನ್. ದ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ಪಿಕ್ಚರ್ ವೆನ್ ಟೂ ಸರ್ಫೇಸಸ್ ಆರ್ ಇನ್ ಕಾಂಟ್ಯಾಕ್ಟ್. ಓಕೆ, ಇನ್ನೊಮ್ಮೆ ಆಮೇಲೆ ಏನು ಹೇಳಿದೆ? ವಿಚ್ ಕಮ್ಸ್ ಇನ್ ಟು ಪಿಕ್ಚರ್ ವೆನ್ ದ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಆರ್ ಮೂವಿಂಗ್ ರಿಲೇಟಿವ್ ಟು ಈಚ್ ಅದರ್. ಫ್ರಿಕ್ಷನಲ್ ಫೋರ್ಸ್ ಯಾವಾಗ ಬರುತ್ತೆ? ಸುಮ್ಮನೆ ಒಂದಕ್ಕೊಂದು ಟಚ್ ಆದಾಗ ಬರೋದಿಲ್ಲ. ಆ 2 ಸರ್ಫೇಸ್ಗಳು ರಿಲೇಟಿವ್ ಆಗಿ ಮೂವ್ ಆಗಬೇಕು. ದೇರ್ ಇಸ್ ಎ ಡಿಫ್ರೆನ್ಸ್. ನನ್ನ ಕೈಯನ್ನು ಗಮನಿಸಿ. ಒಂದ್ರ ಮೇಲೆ ಒಂದು ಇಟ್ಕೊಂಡಿದ್ದೀನಿ, ನೀವು ಹಿಂಗೆ ಇಟ್ಕೊಳ್ಳಿ. ಸುಮ್ಮನೆ ಆ ಕಡೆ ಈ ಕಡೆ ಹೀಗೆ 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 ಮೂವ್ ಮಾಡಿ, ನಿಮ್ಮ ಕೈ ಏನು ಬಿಸಿ ಆಗೋದಿಲ್ಲ, ಹೌದಲ್ವಾ? ಅಂದರೆ ಇಲ್ಲಿ ದಿಸ್ ಹ್ಯಾಂಡ್ ಈಸ್ ನಾಟ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಹ್ಯಾಂಡ್, ದೆ ಬೋತ್ ಆರ್ ಮೂವಿಂಗ್ ಟುಗೆದರ್. ಇದನ್ನು ನಾವು ರಿಲೇಟಿವ್ ಮೋಷನ್ ಅಂತ ಕರೆಯೋದಿಲ್ಲ. If both of them are moving in the same direction with same speed, it is not a relative motion. Suppose if this top hand moves backward, bottom hand moves frontward, or backward frontward, hige move adare, this is called relative motion. Relative to this, my top hand is moving backward. Relative to this, my bottom hand is moving frontward. This type of movements are called relative motions. ಸೊ ಇದನ್ನು ನಾನು ಮೋಷನ್ ಇನ್ 1 ಡೈಮೆನ್ಷನಲ್ ಕೂಡ ಹೇಳಿದ್ದೀನಿ. ಸೊ ಈಗ ನಾನೇನು ಮಾಡ್ತೀನಿ? ಹಿಂದೆ ಮುಂದೆ ಮಾಡ್ತೀನಿ. ಸೊ ನೌ ಯು ಡೂ ಲೈಕ್ ದಿಸ್. ಸಪೋಸ್ ಇಫ್ ಯು ಮೂವ್ ಯುವರ್ ಹ್ಯಾಂಡ್ ಇನ್ ದಿಸ್ ಮ್ಯಾನರ್, ನೋ ಹೀಟ್ ಈಸ್ ಜನರೇಟೆಡ್. ಸಪೋಸ್ ಇಫ್ ಯು ಮೂವ್ ಲೈಕ್ ದಿಸ್, ಹೀಗೆ ಮಾಡಿದರೆ ವಿತ್ ಇನ್ ನೋ ಟೈಮ್ ಹೀಟ್ ಈಸ್ ಪ್ರೊಡ್ಯೂಸ್. ಯು ಫೀಲ್ ಸಮ್ ಹಾಟ್, ಯು ವಿಲ್ ಗೆಟ್ ಹಾಟ್ ಫೀಲಿಂಗ್ ಓವರ್ ದೇರ್ ಬಿಕಾಸ್ ನೋ ಫ್ರಿಕ್ಷನ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಅದಕ್ಕೆ ನಾನು ಹೇಳಿದ್ದೀನಿ ನೋಡಿ, ಬರೀ ಡೆಫಿನೇಷನ್ಗೆ ನಾನು ಇಷ್ಟು ಟೈಮ್ ತಗೊಳ್ತಾ ಇದ್ದೀನಿ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಯಾವಾಗ ಬರುತ್ತೆ? ಓನ್ಲಿ ವೆನ್ ಟೂ ಸರ್ಫೇಸಸ್ ಆರ್ ಇನ್ ಮೋಷನ್. ಎಂಥ ಮೋಷನ್? ರಿಲೇಟಿವ್ ಮೋಷನ್. ಸರ್ ಹಾಗಾದರೆ ಇಲ್ಲೊಂದು ಇದು ಹೀಗೆ ಮೂವ್ ಮಾಡಿದ್ರೆ ಬರುತ್ತಾ? ನೋ. ಮತ್ತು ಏನು ಮಿಸ್ಸಿಂಗ್ ಇಲ್ಲಿ? ಸರ್ ಅವೆರಡು ಟಚ್ ಆಗಬೇಕು. ಸೊ 2 ಸರ್ಫೇಸಸ್ ಟಚ್ಚಲ್ಲಿರಬೇಕು. ದಟ್ ಮೀನ್ಸ್ ದೇ ಮಸ್ಟ್ ಬಿ ಇನ್ ಕಾಂಟ್ಯಾಕ್ಟ್ ಆ್ಯಂಡ್ ದೇ ಶುಡ್ ಮೂವ್ ರಿಲೇಟಿವ್ ಟು ಈಚ್ ಅದರ್. ಓಕೆ, ವೆಲ್ ದಿಸ್ ಈಸ್ ಎ ಸರ್ಫೇಸ್. ಆನ್ ದ ಸರ್ಫೇಸ್ ಐ ಹ್ಯಾವ್ ಎ object. When this object is moving like this, surface is moving like this, then only we will have relative motion, then only there will be friction. ಅಥವಾ ಎರಡು ಮೂವ್ ಆಗಬೇಕಂತ ಏನಿಲ್ಲ. ಸಿ ದಿಸ್ ಈಸ್ ಅಟ್ ರೆಸ್ಟ್, ಓನ್ಲಿ ದಿಸ್ ಈಸ್ ಮೂವಿಂಗ್, ದಟ್ ಈಸ್ ಆಲ್ಸೋ ರಿಲೇಟಿವ್ ಮೋಷನ್ ಓನ್ಲಿ. Suppose this bottom surface is at rest, top surface is just sliding on it. This is also relative motion. ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಮೂವ್ ಆದ್ರೇನೆ ಅಂತ ಏನಿಲ್ಲ. Even if one surface is at rest, another surface is in motion, then also friction comes into picture. Okay, so I move only my top hand like this. ಟಾಪ್ ಹ್ಯಾಂಡೇ ಆಗಬೇಕೇನಿಲ್ಲ. ಟೇಬಲ್ ಮೇಲೆ ಒಂದು ಪುಸ್ತಕ ಇಟ್ಟು ಹಿಂಗೆ ತಳ್ಳಿ, ಟೇಬಲ್ ಏನು ಮೂವ್ ಆಗಲ್ಲ. ಟೇಬಲ್ ಈಸ್ ಅಟ್ ರೆಸ್ಟ್, ಓನ್ಲಿ ಬುಕ್ ಈಸ್ ಮೂವಿಂಗ್. ಈಗ ನೀವು ಲೈಬ್ರರಿನಲ್ಲಿ ಕೂತ್ಕೊಂಡಿದ್ದೀರಾ, ಆ ಕಡೆ ತುದಿನಲ್ಲಿ ನಿನ್ನ ಫ್ರೆಂಡ್ ಕೂತಿದ್ದಾನೆ, ಇಲ್ಲಿ ನೀವಿದ್ದೀರಾ. ಅವ್ನು ಕೇಳ್ತಾನೆ ಸ್ವಲ್ಪ ಬುಕ್ಕನ್ನು ಪಾಸ್ ಮಾಡು ಅಂತ. ನೀವೇನು ಮಾಡ್ತೀರಾ? ಬುಕ್ಕನ್ನು ಸ್ವಲ್ಪ ಹಿಂಗೆ ತಳ್ತೀರಾ ಅಲ್ವಾ? ಅಥವಾ ಮನೆಯಲ್ಲಿ ಊಟ ಮಾಡ್ತಿರ್ತಾ ಕೂತಿರ್ತೀರಾ, ಅಮ್ಮ ಒಂದು ಸ್ವಲ್ಪ ಪಾತ್ರೆ ಹಿಂಗೆ ತಳ್ತಾರೆ ಅಲ್ವಾ? ಯಾವುದೇ ಒಂದು ಆಬ್ಜೆಕ್ಟನ್ನು ಹಿಂಗೆ ತಳ್ಳಿದಾಗ ಡೋಂಟ್ ಥಿಂಕ್ ದಟ್ ದ ಬಾಟಮ್ ಸರ್ಫೇಸ್, ದ ಅರ್ತ್ ಈಸ್ ನಾಟ್ ಮೂವಿಂಗ್. ಡೋಂಟ್ ಥಿಂಕ್ ದಟ್ ಅರ್ತ್ ಈಸ್ ನಾಟ್ ಮೂವಿಂಗ್. ಅಥವಾ ಡೈನಿಂಗ್ ಟೇಬಲ್ ಟಾಪ್ ಈಸ್ ನಾಟ್ ಮೂವಿಂಗ್. ಅಥವಾ ಲೈಬ್ರರಿನಲ್ಲಿ ಪುಸ್ತಕ ಇಟ್ಟಿರ್ತಲ್ಲ ಟೇಬಲ್ಸ್, ದೇ ಆರ್ ನಾಟ್ ಮೂವಿಂಗ್. ಓನ್ಲಿ ಒನ್ ಆಬ್ಜೆಕ್ಟ್ ಈಸ್ ಮೂವಿಂಗ್. ಅಷ್ಟೆಲ್ಲ ಯಾಕಪ್ಪ? ನೆಲದ ಮೇಲೆ ಒಂದು ಚೆಂಡನ್ನು ರೋಲ್ ಮಾಡಿ,
ಹೋಗ್ತಾ ಇರುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ ಅಲ್ವಾ. ಯಾಕೆ? ಬಿಕಾಸ್ ಬಿಟ್ವೀನ್ ದಟ್ ಬಾಲ್ ಅಂಡ್ ದಿ ಅರ್ತ್ ದೇರ್ ಇಸ್ ಅ ಕಾಂಟ್ಯಾಕ್ಟ್ ಅಂಡ್ ಬಾಲ್ ಈಸ್ ಮೂವಿಂಗ್ ರಿಲೇಟಿವ್ ಟು ಸ್ಟೇಷನರಿ ಅರ್ತ್ ಅಂಡ್ ದೇರ್ ಕಮ್ಸ್ ಫ್ರಿಕ್ಷನ್. ಸೊ ಫ್ರಿಕ್ಷನ್ ಈಸ್ ಎ ಫೋರ್ಸ್ ವಿಚ್ ಕಮ್ಸ್ ಇನ್ ಟು ಪಿಕ್ಚರ್ ಓನ್ಲಿ ವೆನ್ ಟೂ ಸರ್ಫೇಸಸ್ ಆರ್ ಇನ್ ಕಾಂಟ್ಯಾಕ್ಟ್ ಪ್ಲಸ್ ವೆನ್ ದೇ ಆರ್ ಹ್ಯಾವಿಂಗ್ ವಾಟ್ ಈಸ್ ಕಾಲ್ಡ್ ರಿಲೇಟಿವ್ ಮೋಷನ್. ಅರ್ಥ ಆಯ್ತಲ್ವಾ? ರಿಲೇಟಿವ್ ಮೋಷನ್. ಸೊ ಫ್ರಿಕ್ಷನ್ ಈಸ್ ಎ ಕಾಂಟ್ಯಾಕ್ಟ್ ಫೋರ್ಸ್. Friction is a force comes into picture when two surfaces are in contact and moving relative to each other. ಸರಿ, ಇಷ್ಟು ಹೇಳಿದ ಮೇಲೆ ಫಸ್ಟ್ ಫ್ರಿಕ್ಷನ್ ಬರಲಿಕ್ಕೆ ಕಾರಣ ಏನು ನೋಡೋಣ. ವಾಟ್ ಇಸ್ ದ ರೀಸನ್ ಫಾರ್ ಫ್ರಿಕ್ಷನ್? ವೆಲ್, ಸಿ, you take any object, it appears to be very nice or the surface appears to be rough. Okay, it depends on which object you are looking at. ಈಗ ಒಂದು ಗ್ಲಾಸ್ ಸ್ಲ್ಯಾಬ್ ಅನ್ನು ತಗೊಂಡ್ರೆ, ಮಾರ್ಬಲ್ ಅನ್ನು ತಗೊಂಡ್ರೆ, ಪೆನ್ ಅನ್ನು ತಗೊಂಡ್ರೆ, ದೇರ್ ಸರ್ಫೇಸಸ್ ಆರ್ ವೆರಿ ಸ್ಮೂತ್, ಪಾಲಿಶ್ಡ್, ನೈಸ್ ಅಂತೀವಲ್ಲ ಕನ್ನಡದಲ್ಲಿ, ಆ ಥರ ಏನೋ ನುಣುಪಾಗಿರೋದು. ಕನ್ನಡದಲ್ಲಿ ನೈಸ್ ಅನ್ನಲ್ಲ, ಇಂಗ್ಲೀಷ್ನಲ್ಲಿ ನೈಸ್ ಅಂತಾರೆ, ನುಣುಪಾಗಿರೋದು. ಆಯಿತಾ? ಅಂಥ ಸರ್ಫೇಸಸ್ಸನ್ನು ನಾವು ನೋಡಿದ್ದೀವಿ. ಅಷ್ಟೇ ಅಲ್ಲ, ರಫ್ ಆಗಿರೋ ಸರ್ಫೇಸಸ್ಸನ್ನು ನೋಡಿದ್ದೀವಿ, ಒರಟಾಗಿರೋ ಸರ್ಫೇಸನ್ನು ಕೂಡ ನೋಡಿದ್ದೀವಿ. ವುಡನ್ ಪೀಸ್ ಫಾರ್ ಎಕ್ಸಾಂಪಲ್, ಸ್ಯಾಂಡ್ ಪೇಪರ್ ಎಲ್ಲ ನೋಡಿದ್ದೀರಾ ನೀವು? ಉಪ್ಪು ಕಾಗದ ಅಂತ ಕರೀತಾರೆ. ಈ ವುಡ್ ವರ್ಕ್ ಮಾಡ್ಬೇಕಾದ್ರೆ ರಬ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಸ್ಯಾಂಡ್ ಪೇಪರ್. ಈವನ್ ಯುವರ್ ಟಿಶ್ಯೂ ಪೇಪರ್ ಆರ್ ನೋಟ್ಬುಕ್ ಪೇಪರ್, ಓಕೆ, ಆರ್ ಸಮ್ ಏನೋ ಥರ್ಮೋಕೋಲ್, ಸುತ್ತಮುತ್ತ ಬೇಕಾದಷ್ಟು ಸಿಗ್ತವೆ ಬಿಡಿ ನಿಮಗೆ. ಆಮೇಲೆ ಪಾತ್ರೆ ಉಜ್ಜೋದಿದೆಯಲ್ಲ, ಸ್ಕ್ರಬ್ಬಿಂಗ್ ಪ್ಯಾಡ್, ಅವೆಲ್ಲ ರಫ್ ಸರ್ಫೇಸಸ್. ಸಿ, ಸರ್ಫೇಸಸ್ ನಮಗೆ ಕಣ್ಣಿಗೆ ಕಾಣೋವು ಐದರ್ ಸ್ಮೂತ್ ಆರ್ ರಫ್. ವಾಟ್ ಸರ್ಫೇಸಸ್ ವಿ ಸಿ ಇನ್ ಅವರ್ ಡೇ ಟು ಡೇ ಲೈಫ್ ಲೈಕ್ ಗ್ಲಾಸ್ ಆರ್ ಸ್ಕ್ರಬ್ ಆರ್ ಪೇಪರ್ ಆರ್ ವುಡನ್ ಪೀಸ್ ಆರ್ ಟಿಶ್ಯೂ ಪೇಪರ್ ಆರ್ ರೈಟಿಂಗ್ ಪೇಪರ್, ಮಿರರ್, pen, either the surfaces what we feel are either very smooth or rough. Okay, but remember, in reality no surface is 100% smooth. ಸ್ಮೂತ್ ಇದ್ದರೆ ಎಡ್ಜು ಈ ಥರ ಕ್ಲಿಯರ್ ಕಟ್ ಆಗಿರುತ್ತೆ, ಹೀಗೆ ಇರುತ್ತೆ. ಆಯಿತಾ? ಈ ಎಡ್ಜ್ ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ನೋ ಸರ್ಫೇಸ್ ಈಸ್ 100% ಸ್ಮೂತ್. ಆಲ್ ಸರ್ಫೇಸಸ್ ವಿಲ್ ಬಿ ಹ್ಯಾವಿಂಗ್ ಸಮ್ ಅನ್ಈವನ್ ಸ್ಟ್ರಕ್ಚರ್, ಒರಟಾಗಿರುತ್ತೆ. ರಫ್ ಸರ್ಫೇಸ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸ್ಕ್ರಬ್ ಎಕ್ಸಾಂಪಲ್, ವುಡನ್ ಸರ್ಫೇಸ್, ಅವೆಲ್ಲ ಹೆಂಗಿರ್ತವೆ ನೋಡಿ. ಕನ್ನಡದಲ್ಲಿ ಏನೋ ಹೇಳ್ತೀವಲ್ಲ, ಕಚ್ಚಾಗಿರುತ್ತೆ, ಎಡ್ಜಸ್ ಎಲ್ಲ ಹೀಗೆ 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 ಇರುತ್ತೆ ಅಂತೀವಲ್ವಾ. ಇದು ಅಂದರೆ ಇಟ್ ಈಸ್ ಅನ್ಈವನ್ ಸರ್ಫೇಸ್, ನಾಟ್ ಅನ್ ಈವನ್ ಸರ್ಫೇಸ್. ಸೊ ಇಟ್ ಈಸ್ ಟ್ರೂ ನಾಟ್ ಓನ್ಲಿ ಹಿಯರ್, ಈವನ್ ಹಿಯರ್ ಆಲ್ಸೋ, ಹಿಯರ್ ಆಲ್ಸೋ, ಹಿಯರ್ ಆಲ್ಸೋ. ಈಗ ನಾನು ಈ ಡಯಾಗ್ರಾಮನ್ನು ಉಲ್ಟಾ ಬರೀತೀನಿ. ಸೊ ಮೇಲ್ಗಡೆ ಸರ್ಫೇಸ್ ನನಗೇನು ಬೇಡ, ಕೆಳಗಡೆ ಸರ್ಫೇಸು ಹೀಗೆ 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 ಈ ರೀತಿ ಅನ್ಈವನ್ ಇರುತ್ತೆ. ಓಕೆ, ಇದನ್ನು ನಾನು ಒಂದು ಸರ್ಫೇಸಿನ ಮೇಲೆ ಇಟ್ಟಿದ್ದೀನಿ. ಇವಾಗ ಒಂದು ಪುಸ್ತಕ, ಒನ್ ಬುಕ್ ಐ ಹ್ಯಾವ್ ಕೆಪ್ಟ್ ಆನ್ ದಿಸ್ ಟೇಬಲ್, ಅಥವಾ ಮೈ ಹ್ಯಾಂಡ್ ಆನ್ ದಿಸ್ ಹ್ಯಾಂಡ್ ಐ ಆಮ್ ಪುಟಿಂಗ್ ಮೈ ಅನದರ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್. ಸೊ ದಿಸ್ ಈಸ್ ಮೈ ಲೆಫ್ಟ್ ಹ್ಯಾಂಡ್ and this is bottom of my left hand. Now this is the top of my left hand. So top of the left hand also will be having some uneven structure. Okay, uneven structure ಈ ಥರ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ವೆಲ್, ಸೊ ಟಾಪ್ ಸರ್ಫೇಸ್ ಈಸ್ uneven, bottom is uneven when they are brought in contact. ಸೊ ಎಂಟೈರ್ ಸರ್ಫೇಸ್ ನೋಡೋದಕ್ಕೆ ಎಂಟೈರ್ ಸರ್ಫೇಸ್ ಈಸ್ ಸಿಟ್ಟಿಂಗ್ ಆನ್ ದಿ ಬಾಟಮ್ ಅಂತ ಅನಿಸುತ್ತೆ. ಈಗ ನಾನು ಇನ್ನೊಂದು ಕೈಯನ್ನು ತೊಗೊಂಬಂದು ನಾನು ಹೀಗಿಟ್ಟರೆ ನೋಡೋರ್ಗೆ ಏನು ಅನಿಸುತ್ತೆ? ಬೋತ್ ದಿ ಹ್ಯಾಂಡ್ಸ್ ಆರ್ ಎಕ್ಸಾಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ಅಂತ. ಬೋತ್ ದ ಹ್ಯಾಂಡ್ಸ್ ಆರ್ ಎಕ್ಸಾಕ್ಟ್ಲಿ ಇನ್ ಕಾಂಟ್ಯಾಕ್ಟ್. ಬಟ್ ರಿಮೆಂಬರ್, ಇನ್ ರಿಯಾಲಿಟಿ ಇಟ್ ಈಸ್ ನಾಟ್ ಸೋ. ರಜನಿಕಾಂತ್ ಹಾಲಿಡೇ ಬುಕ್ಕಲ್ಲಿ ಹೇಳ್ತಾರೆ, ನೀವು ಏನು ಸರ್ಫೇಸನ್ನು ಕಾಂಟ್ಯಾಕ್ಟಲ್ಲಿದೆ ಅಂದ್ಕೋತಿರೋ, ಇಟ್ ಈಸ್ ಜಸ್ಟ್ 0.01% ಅಷ್ಟೇ. ಇನ್ನು ಉಳಿದಂಥ ಮೋರ್ ದ್ಯಾನ್ 99% ಆಫ್ ದ ಸರ್ಫೇಸ್ ಈಸ್ ನಾಟ್ ಇನ್ ಕಾಂಟ್ಯಾಕ್ಟ್. ಇದು ಸ್ವಲ್ಪ ನನಗೆ ಹೇಳಲಿಕ್ಕೆ ಬರುತ್ತೆ, ಡಯಾಗ್ರಾಮ್ ಬರೆದು ತೋರಿಸ್ಲಿಕ್ಕೆ ಬರೋದಿಲ್ಲ. ಸ್ವಲ್ಪ ಪಿಕ್ಚರೈಸ್ ಮಾಡ್ಕೊಳ್ಳಿ. ಓಕೆ, ಪಿಕ್ಚರೈಸ್ ಮಾಡ್ಕೊಳ್ಳಿ. ಈಗ ನಾನು ಈ ಕೈಯನ್ನು ತೊಗೊಂಬಂದು ಟಚ್ ಮಾಡಿಸ್ತೀನಿ ಅಂತ ಇಟ್ಕೊಳ್ಳೋಣ. ಆಯಿತಾ? ಅವಾಗ ಎಲ್ಲ ಬೆರಳುಗೂ ಟಚ್ ಆಗಬೇಕು. ಎಲ್ಲ ಬೆರಳುಗೂ ಟಚ್ ಆಗಬೇಕು. ಆಗ್ತಾ ಇದೆಯಾ? ಟ್ರೈ ಮಾಡಿ, ನೀವೊಂದು ಎಕ್ಸ್ಪರಿಮೆಂಟ್ ಥರ ಮಾಡಿ. ಹೀಗೆ ತೊಗೊಂಬಂದು ಕೂಡಿಸಿದಾಗ ಈ ಮಿಡ್ಲ್ ಫಿಂಗರ್ ಮಾತ್ರ ಟಚ್ ಆಗುತ್ತೆ, ಇನ್ನು ಯಾವ ಫಿಂಗರು ಟಚ್ ಆಗೋದಿಲ್ಲ. ಯಾಕೆ? ಬಿಕಾಸ್ ದಿಸ್ ಪೋರ್ಷನ್ ಈಸ್ ಅನ್ಈವನ್, ದಿಸ್
portion is uneven. Okay, therefore the area of contact is very less, right? Suppose if all the fingers were of same size, all fingers were of same size, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಪೆನ್ ಇದೆ, ಇಲ್ಲಿ 2 ಪೆನ್ ಇದೆ ಅಂತ ಇಟ್ಕೊಳ್ಳೋಣ. ಈ 2 ಪೆನ್ಗಳನ್ನು ನಾನು ತಗೊಂಬರ್ತೀನಿ, ಕೂಡಿಸ್ತೀನಿ, ನೋಡಿ 2 ಕರೆಕ್ಟಾಗಿ ಜಾಯಿನ್ ಆದಂಗೆ ಕಾಣಿಸುತ್ತೆ ನನಗೆ. ಓಕೆ, ಇವೆರಡೂ ಕರೆಕ್ಟಾಗಿ ಜಾಯಿನ್ ಆದಂಗೆ ಕಾಣುತ್ತೆ. ಸಪೋಸ್ ಇಫ್ ಒನ್ ಆಫ್ ದ ಪೆನ್ ಈಸ್ ಲೆಂತಿ ಲೈಕ್ ದಿಸ್, ಸಪೋಸ್ ಇಫ್ ಐ ಬ್ರಿಂಗ್ ದೆಮ್ ಟುಗೆದರ್, ಸಿ ದ ಬಾಟಮ್ there is a gap, that means there is unevenness. Suppose if this is something like this, then when I brought, again there will be contact. Suppose if this is other way, when I bring, there is again unevenness, there is no contact. So I hope you got it now. ಬಂತಲ್ಲ ಮೈಂಡ್ಗೆ? ಅಂದರೆ if there is uneven surface, then point of contacts will be less. Now on that basis you see this diagram, this is contact, but there is no contact here. Okay, ಇದನ್ನು ಮತ್ತೊಮ್ಮೆ ಬರೀತೀನಿ, ಮತ್ತೊಮ್ಮೆ ಇಲ್ಲೇ ಬರೀತೀನಿ. ಸರ್ಫೇಸು ಹೀಗೆ ಇದೆ, ಹೀಗೆ ಇದೆ, ಸಾಕಿಷ್ಟು. ಇನ್ನೊಂದು ಸರ್ಫೇಸು ಹೀಗೆ ಇದೆ, ಹೀಗೆ ಇದೆ, ಇನ್ನೊಂದು ಈ ಥರ ಇದೆ. ಓಕೆ, ಇಷ್ಟೇ ಸಾಕು, ಇಷ್ಟೇ ಸಾಕು. ನೋಡಿ, ನಾನು ಅಂದ್ಕೊಂಡಿದ್ದೆ ಈ ಸರ್ಫೇಸ್ ಪೂರ್ತಿ ಬಂದು ಇದ್ರ ಮೇಲೆ ಕೂತಿರುತ್ತೆ ಅಂತ. ಆದರೆ ಕೂತಿರೋದು ಎಷ್ಟು ಭಾಗ? ಓನ್ಲಿ ದಿಸ್ ಮಚ್, ಇಷ್ಟು ಕೂತಿಲ್ಲ, ಟಚ್ ಆಗಿಲ್ಲ. ಓಕೆ, ಬೈ ಚಾನ್ಸ್ ಇದೇನಾದ್ರು ಇನ್ನೊಂದು ಚೂರು ಉದ್ದ ಇದ್ದೀರಿ, ಇಲ್ಲೊಂದು ಸ್ವಲ್ಪ ಟಚ್ ಆಗಿರೋದು. ದಟ್ಸ್ ವಾಟ್ ಐ ಸೆಡ್. ಯು ಫೀಲ್ ದಟ್ ದ ಎಂಟೈರ್ ಸರ್ಫೇಸ್ ಈಸ್ ಇನ್ ಕಾಂಟ್ಯಾಕ್ಟ್, ಬಟ್ ಇನ್ ರಿಯಾಲಿಟಿ ನಾಟ್ ಆಲ್ ದ ಪಾಯಿಂಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಸ್ಟಿಲ್ ದೇರ್ ವಿಲ್ ಬಿ ಲಾಟ್ ಆಫ್ ಗ್ಯಾಪ್ಸ್. ಓಕೆ, ಇದು ಆಯಿತು, ರೈಟ್. ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಈಗ ಫಿಂಗರ್ಸ್ಗಳಿಗೆ ಬರೋಣ. ಈ ಥರ ಇದೆ ಅಂತೇಳಿ, ಈಗ ಇಲ್ಲಿ ಟಚ್ ಆಗಿದೆ, ಇದು ಟಚ್ ಆಗಿಲ್ಲ, ಈ ಥರ ಅಂದ್ಕೊಳ್ಳೋಣ. ನೌ ಯು ಮೂವ್ ಒನ್ ಆಫ್ ದ ಹ್ಯಾಂಡ್, ಕಾಣಿಸ್ತಾ ಇದೆಯಲ್ಲ ನನ್ನ ಕೈ, ಈಗ ಒಂದು ಕೈಯನ್ನು ಮೂವ್ ಮಾಡ್ತೀನಿ. ಹೀಗೆ ಮೂವ್ ಮಾಡಿದಾಗ ಏನಾಗುತ್ತೆ, ಈ ಪೋರ್ಷನ್, ಓಕೆ, ಇದೊಂದೇ ಫಿಂಗರೇ ಸಾಕು, ಇದೊಂದೇ ಫಿಂಗರೇ ಸಾಕು. ನೌ ಐ ಮೂವ್, ದ ಮೊಮೆಂಟ್ ಐ ಮೂವ್, ಇಟ್ ವಿಲ್ ಕಮ್ ಆ್ಯಂಡ್ ಫಾಲ್ ಹಿಯರ್. ಇಲ್ಲೊಂದು ಹಳ್ಳದ ಥರ ಇದೆ, ಅದರೊಳಗಡೆ ಬಿದ್ದು ಬಿಡುತ್ತೆ. ಸೊ ದ ಮೊಮೆಂಟ್ ಐ ಮೂವ್, ಇಟ್ ವಿಲ್ ಕಮ್ ಆ್ಯಂಡ್ ಲಾಕ್ ಹಿಯರ್. ಓಕೆ, ಸೊ ಈ ಥರ ಇದ್ದದನ್ನ ನೀವು ಮೂವ್ ಮಾಡಿ ಸಡನ್ ಅಲ್ಲ ಈ ಥರ ಒಂಥರ ತೊಡರ ಹಾಕೊಂಡಂಗೆ ಒಂಥರ ಹುಕ್ ಥರ ಲಿಂಕ್ ಆಗೋಗ್ಬಿಡುತ್ತೆ. ಸಿ ಇವೆಲ್ಲ ಮಾಡಿರ್ತೀರ ನೀವು, ಚಿಕ್ಕರಿದ್ದಾಗ ಆಟ ಆಡಿರ್ತೀರ ನೋಡಿ. ಹೀಗಿಟ್ಕೊಂಡಿದ್ದೀರಲ್ವಾ ನೀವು, ಹೀಗಿಟ್ಕೊಂಡಿದ್ದೀರಲ್ವಾ. ಸೊ ಈ ಮೇಲಕ್ಕಾದ್ರೂ ಮೂವ್ ಮಾಡಿ, ಕೆಳಗಾದ್ರೂ ಮೂವ್ ಮಾಡಿ, ಬಂದು ಈ ಥರ ಲಾಕ್ ಆಗಿಬಿಡುತ್ತೆ. ಹೌದಾ ಅಲ್ವಾ? ಹೀಗಿಟ್ಕೊಂಡಿದ್ದೀರಾ ನೀವು, ಹೀಗಿಟ್ಕೊಂಡಿದ್ದೀರಾ, ಆಯಿತಾ? ಹೀಗಿಟ್ಕೊಂಡಿದ್ದೀರಾ, ಇದನ್ನು ಮೇಲಕ್ಕಾದರೂ ಮೂವ್ ಮಾಡಿ, ಇಲ್ಲ ಕೆಳಗಾದ್ರೂ ಮೂವ್ ಮಾಡಿ, ಈ ಫಿಂಗರ್ಗಳು ಬಂದು ಈ ಹಳ್ಳದಲ್ಲಿ ಇವೆರಡು ಗ್ಯಾಪಲ್ಲಿ ಬಂದು ಲಾಕ್ ಆಗಿಬಿಡ್ತವೆ ಹೀಗೆ. ಸೊ ಈ ಥರ ಲಾಕ್ ಆಗಿ ಒಂದು ಥರ ವೆಲ್ಡಿಂಗ್ ಆದಂಗೆ ಆಗುತ್ತೆ. ವೆಲ್ಡಿಂಗ್ ಅನ್ನೋ ಪದ ಕೇಳಿದಿರಲ್ವಾ? ಸೊ ಒಂಥರ ವೆಲ್ಡಿಂಗ್ ಆದಂಗೆ ಆಗುತ್ತೆ. ಇದನ್ನು ನಾನು ಕೋಲ್ಡ್ ವೆಲ್ಡ್ ಅಂತ ಕರಿತೀನಿ. ಅಂದರೆ ಅಲ್ಲೇನು ವೆಲ್ಡಿಂಗ್ ಏನಾಗೋದಿಲ್ಲ, ಸುಮ್ಮನೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಐ ಕಾಲ್ ಇಟ್ ಆಸ್ ಕೋಲ್ಡ್ ವೆಲ್ಡ್. ವೆಲ್ಡ್ ಅಂದರೆ ಹೀಟ್ ಮಾಡಿ ವೆಲ್ಡ್ ಮಾಡೋದು. ಇಲ್ಲಿ ಹೀಟೇ ಮಾಡೋದಿಲ್ಲ, ಆದರೂ ಒಂದಕ್ಕೊಂದು ತೊಡರ ಹಾಕುತ್ತವೆ, ಒಂದಕ್ಕೊಂದು ಹುಕ್ ಥರ ಜಾಯಿನ್ ಆಗಿಬಿಡ್ತವೆ, ಒಂದಕ್ಕೊಂದು ಸಿಕ್ಕಾಕೊಂಡ್ಬಿಡ್ತವೆ. ಅದನ್ನು ವೆಲ್ಡಿಂಗ್ ಅಂತ ಕರಿತೀನಿ, ಕೋಲ್ಡ್ ವೆಲ್ಡಿಂಗ್. ಸೊ ವೆನ್ ಯು ಮೂವ್ ಒನ್ ಸರ್ಫೇಸ್ ಆನ್ ದಿ ಅದರ್ ಸರ್ಫೇಸ್, ದೀಸ್ uneven parts get locked, means there arises temporary cold welding. Okay, because of that the movement is not so smooth. ಸೊ ನಾನು ಅಂದ್ಕೊಂಡೆ ಇದನ್ನು ಮೂವ್ ಮಾಡಬಹುದು ಈಸಿಯಾಗಿ ಅಂತ, ಆದರೆ ಬಂದು ಈ ಹಳ್ಳದಲ್ಲಿ ಸಿಕ್ಕಾಕೊಂತು, ಮತ್ತೆ ತಳ್ಳಬೇಕು ನಾನು. ಸೊ ಬಿಕಾಸ್ ಆಫ್ ದಟ್ ಫ್ರಿಕ್ಷನ್, ಬಿಕಾಸ್ ಆಫ್ ದಟ್ ದೇರ್ ಈಸ್ ಎನ್ ಅಪೋಸಿಷನ್. ಸೊ ವಾಟ್ ಈಸ್ ದ ರೀಸನ್? ಸರ್ ಇಷ್ಟೆಲ್ಲ ಬರೀಬೇಕಾ ನಾನು? ಬೇಕಾಗಿಲ್ಲ, ಒಂದೇ ಲೈನಲ್ಲಿ ಬರೀಬೋದು. ವಾಟ್ ಈಸ್ ದ ರೀಸನ್ ಫಾರ್ ಫ್ರಿಕ್ಷನ್? ದ ರೀಸನ್ ಈಸ್ uneven surfaces are main reason for friction. So all surfaces are not smooth, all surfaces are uneven. There are some unevenness, micro unevenness. So when you move one surface on the other, these surfaces get interlocked, therefore motion is opposed, that is friction. So simple ಆಗಿ ಒಂದು ಲೈನಲ್ಲಿ ಅಥವಾ ಎರಡು ಲೈನಲ್ಲಿ ಬರೆಯೋದಾದರೆ, ವಾಟ್ ಈಸ್ ಫ್ರಿಕ್ಷನ್ ಡೆಫಿನೇಷನ್ ಹೇಳಿದೆ. ವೈ ಇಟ್ ಅರೈಸಸ್, ವಾಟ್ ಈಸ್ ದ ರೀಸನ್ ಫಾರ್ ಫ್ರಿಕ್ಷನ್? ಆಲ್ ಸರ್ಫೇಸಸ್, ಅಥವಾ ಆಲ್ ಏನು ಬೇಡ, ಸರ್ಫೇಸಸ್ ಆರ್ ಬೇಸಿಕಲಿ uneven, they are at microscopic level they are rough. So when two surfaces in contact are moved each other, they get interlocked. There arises what is called cold
ಏನೋ ಕೋಲ್ಡ್ ವೆಲ್ಡಿಂಗ್. ಸೊ ದೇರ್ ಫೋರ್ ದ ಮೋಷನ್ ಈಸ್ ಅಪೋಸ್ಡ್. ಸರಿನಾ? ಆಯಿತು. ಇಷ್ಟು ಫ್ರಿಕ್ಷನ್ನಿನ ಡೆಫಿನೇಷನ್ ಮತ್ತು ಫ್ರಿಕ್ಷನ್ನಿನ ಕಾಸ್. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ಇವಾಗ ನೀವು ಡೇ ಟು ಡೇ ಲೈಫಲ್ಲಿ ಇರೋವಂಥ ಎಕ್ಸಾಂಪಲ್ಸನ್ನೇ ತಗೊಳ್ಳೋಣ. ಈಗ ಒಂದು ನೆಲದ ಮೇಲೆ ಒಂದು ವುಡನ್ ಬಾಕ್ಸನ್ನು ಅಥವಾ ಒಂದು ಕಲ್ಲನ್ನು ಅಥವಾ ಒಂದು ಪುಸ್ತಕನೇ ತಗೊಳ್ರಪ್ಪ, ಪುಸ್ತಕನೇ ತಗೊಳ್ಳಿ, ಇಟ್ಟಿದ್ದೀರಾ, ಅದನ್ನು ಫಸ್ಟ್ ತಳ್ಳಲಿಕ್ಕೆ ಪ್ರಯತ್ನ ಪಡಿ. ಯು ಅಪ್ಲೈ ಫೋರ್ಸ್ ಲೈಕ್ ದಿಸ್, ಅಪ್ಲೈ ಫೋರ್ಸ್ ಲೈಕ್ ದಿಸ್. ಇಮ್ಮಿಡಿಯೇಟ್ಲಿ ಇಟ್ ವೋಂಟ್ ನೋ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ F is equal to ma ಅಂತ. ದ ಮೊಮೆಂಟ್ ಐ ಅಪ್ಲೈ ಫೋರ್ಸ್ ದೇರ್ ಅರೈಸಸ್ ಆಕ್ಸಲರೇಷನ್, ಮೀನ್ಸ್ ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್ ಅಂತ. ಬಟ್ ನೋ, ದ ಮೊಮೆಂಟ್ ಯು ಅಪ್ಲೈ ಫೋರ್ಸ್ ಇಟ್ ವೋಂಟ್ ಮೂವ್. ವೈ? ಬಿಕಾಸ್ ನೌ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ರಿಲೇಟಿವ್ ಟು ದ ಸ್ಟೇಷನರಿ ಸರ್ಫೇಸ್, ದಟ್ ಮೀನ್ಸ್ ರಿಲೇಟಿವ್ ಮೋಷನ್, and the surfaces are in contact, therefore there arises friction. And I said friction is opposite, so there arises friction in the opposite direction. Godaitalla? So friction comes into picture only when the body starts moving. Friction doesn't appear when the body is at rest. Okay, so ನಾನು ಅಪ್ಲೈ ಮಾಡಿದೆ ಫೋರ್ಸ್. ಇನ್ನು ಮುಂದೆ ಕ್ಯಾಪಿಟಲ್ ಎಫ್ ಅಂದರೆ ಅಪ್ಲೈಡ್ ಫೋರ್ಸ್ ಅಂತ, ಸ್ಮಾಲ್ ಎಫ್ ಅಂದರೆ ಫ್ರಿಕ್ಷನ್ ಅಂತ. ಆಮೇಲೆ ಈ ಎರಡೂ ಕೂಡ ಒಂದಕ್ಕೊಂದು ವಿರುದ್ಧವಾಗಿರ್ತವೆ ಮತ್ತೆ, ಆ್ಯಂಡ್ ದೇ ಆರ್ ಆಲ್ವೇಸ್ ಪ್ಯಾರಲಲ್ ಟು ದ ಸರ್ಫೇಸ್. ದೇ ಆರ್ ಆಲ್ವೇಸ್ ಪ್ಯಾರಲಲ್ ಟು ದ ಸರ್ಫೇಸ್. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ವೆಕ್ಟರ್, ಅದು ಇದು ಏನೂ ಇಲ್ಲ. ದೇ ಆರ್ ಆಲ್ವೇಸ್ ಒಂದೇ ಡೈರೆಕ್ಷನ್ನು, ಏನು? ಪ್ಯಾರಲಲ್ ಟು ದ ಸರ್ಫೇಸ್. ಓಕೆ, ಈಗ ಬುಕ್ಕನ್ನು ತಳ್ತಾ ಇದ್ದೀರಾ. ಹೇಳಬೇಕಾದ್ರೆ ನೀವು ಅಪ್ಲೈ ಮಾಡಿರಿ, ಬಟ್ ದ ಬಾಡಿ, ದಟ್ ಬುಕ್ ಡಸ್ ನಾಟ್ ಮೂವ್ ಅಟ್ ಆಲ್. ಯಾವುದೊಂದು ಫಿಸಿಕ್ಸ್ ಬುಕ್ಕನ್ನೇ ಇದೆ ಇಟ್ಕೊಳ್ಳೋಣ, ದಪ್ಪ ಇದೆ ಬುಕ್ ಅಂತ ಇಟ್ಕೊಂಡು ತಳ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಮೂವಿಂಗ್. ಸೊ ಯು ಕೀಪ್ ಆನ್ ಅಪ್ಲೈಯಿಂಗ್ ದ ಫೋರ್ಸ್. Up to one stage it won't move, and once you cross certain limit, then the body starts moving. Why? Because till now there was one kind of friction, and that friction I am calling as static friction. Sir, ಹಾಗಾದ್ರೆ ಎರಡು ಥರದ ಫ್ರಿಕ್ಷನ್ಸ್ ಇದೆಯಾ ಸರ್? ಎಸ್, ಎರಡು ಥರ ಅಲ್ಲ, ಮೂರು ಥರ ಇದೆ. ಒನ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಅನದರ್ ಒನ್ ಈಸ್ ಕೈನೆಟಿಕ್ ಫ್ರಿಕ್ಷನ್, and the third one is called rolling friction. I will come to that later on. What is static friction? ಏನು ಸ್ಟ್ಯಾಟಿಕ್ ಫ್ರಿಕ್ಷನ್? ಹೆಸರೇ ಸೂಚಿಸಿದಂಗೆ ಇಟ್ ಈಸ್ ದ ಫ್ರಿಕ್ಷನ್ ಕಮಿಂಗ್ ಇನ್ ಟು ಪಿಕ್ಚರ್ ವೆನ್ ದ ಬಾಡಿ ಈಸ್ ಅಟ್ ರೆಸ್ಟ್. ಓಕೆ, ಬಾಡಿ ರೆಸ್ಟಲ್ಲಿದ್ದಾಗ, ಆಮೇಲೆ ಇಫ್ ಯು ಟ್ರೈ ಟು ಮೂವ್ ದ ಬಾಡಿ, ಇಫ್ ಯು ಟ್ರೈ ಟು ಪ್ರೊಡ್ಯೂಸ್ ಮೋಷನ್ ಇನ್ ದ ಬಾಡಿ, ದೆನ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್ ಕಮ್ಸ್ ಇನ್ ಟು ಪಿಕ್ಚರ್. ಆ್ಯಂಡ್ ದ್ಯಾಟ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಓಕೆ, is represented by Fs. Okay, Fs is, please follow carefully, not depending upon the F. ಏನು ಸರ್ ಇದು? ಇಷ್ಟೊತ್ತು ಹೇಳಿದ್ರಿ ಎಫ್ ನಾನು ಅಪ್ಲೈ ಮಾಡಿದಾಗ ಇದು ಬರುತ್ತೆ ಅಂತ, ಆಯಿತಾ? ಆಮೇಲೆ ನಾನು ಜಾಸ್ತಿ ಮಾಡಿದ್ರು ಬಾಡಿ ಮೂವ್ ಆಗಲಿಲ್ಲ, ಎಫ್ ಎಸ್ ಬರ್ತಾ ಇದೆ ಅಂತ. ಹಂಗಾರೆ ಎಫ್ ಎಸ್ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಎಫ್ ಅಂತ ಬರೀಬೋದಾ? ಇಲ್ಲ, ಆ ಥರ ಪಡಬೇಡಿ. ದಿಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆರ್ ಈವನ್ ಕೈನೆಟಿಕ್ ಫ್ರಿಕ್ಷನ್ ಆರ್ ಈವನ್ ರೋಲಿಂಗ್ ಫ್ರಿಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ಅಪ್ಲೈಡ್ ಫೋರ್ಸ್, and also does not depend upon how much of the area is in contact. It does not depend on how much of area is in contact. It does not depend upon how much force you are applying, but it depends upon ಏನು ಇದರ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥ ನಾರ್ಮಲ್ ರಿಯಾಕ್ಷನ್ನಿನ ಮೇಲೆ ಇದು ಡಿಪೆಂಡ್ ಆಗಿದೆ. ಹೆಂಗೆ ಸರ್? How it depends on normal reaction? Listen carefully. ಇದು ಕೆಳಗಡೆ ಸರ್ಫೇಸ್, ಆಯಿತಾ? ಇದರ ಮೇಲೆ ನಾನು ಒಂದು ವಸ್ತುವನ್ನು ಇಟ್ಟಿದ್ದೀನಿ. Let us say physics book, right? Let us say physics book is 1 kg, right? When I put 1 kg, some of the points will be touching like this, right? Okay. And these points are responsible for friction. ಈ ಹಳ್ಳ, ದಿಣ್ಣೆ, ಹಂಪ್ಗಳು, ಇವು ಪಿಟ್ಸ್ ಆ್ಯಂಡ್ ಹೋಲ್ಸ್ ಅಂತ ಏನಂತೀವಲ್ಲ, ದೇ ಆರ್ ರೆಸ್ಪಾನ್ಸಿಬಲ್ ಫ್ರಿಕ್ಷನ್. ಅವಿಲ್ಲದೆ ಹೋಗಿದ್ರೆ ಸ್ಮೂತಾಗಿ ಹರ್ಕೊಂಡು ಹೋಗಿರ್ತಿತ್ತು. ಬಿಕಾಸ್ ಆಫ್ ದಟ್ ದೇ ಆರ್ ಕಮಿಂಗ್ ಆ್ಯಂಡ್ ಗೆಟಿಂಗ್ ಲಾಕ್ಡ್ ಹಿಯರ್, ರೈಟ್? 1 kg ಇಟ್ಟಿದ್ದೀರಾ. ನೌ ಟೇಕ್ ಔಟ್ ದಟ್ ಫಿಸಿಕ್ಸ್ ಬುಕ್, ಪುಟ್ 10 kg ವುಡನ್ ಪೀಸ್ ಅಥವಾ 10 kg ಸಮ್ ಆಬ್ಜೆಕ್ಟ್. ದಟ್ ಮೀನ್ಸ್ ಯು ಇನ್ಕ್ರೀಸ್ ದ ವೆಯ್ಟ್ ಆಫ್ ದಿ ಆಬ್ಜೆಕ್ಟ್. ಅಥವಾ 1 kg ಬುಕ್ ಬೇಡ, 10 kg ಬುಕ್ಕನ್ನು ಇಡಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಥವಾ 1 kg ವುಡನ್ ಪೀಸ್ ಬೇಡ, ಸೇಮ್
ವುಡ್ಡಿಂದು 10 kg ಪೀಸನ್ನು ಇಡಿ. ಒಂದೇ ಮರ, ಬೇವಿನ ಮರದ್ದೇ ಇಟ್ಕೊಳ್ಳೋಣ. ಬೇವಿನ ಮರದ 1 kg ಬೇಡ, 10 kg ತೂಕ ಇರ್ತಕ್ಕಂಥ ಬೇವಿನ ಮರದ ಪೀಸನ್ನು ಇಡಿ. ಅವಾಗ ಏನಾಗುತ್ತೆ, ವೆಯ್ಟ್ ಜಾಸ್ತಿ ಆಯಿತು. ಫಾಲೋ ಕೇರ್ಫುಲಿ, ದಿಸ್ ಇಸ್ ದ ರಿಯಲ್ ಫಿಸಿಕ್ಸ್ ಇನ್ ಇಟ್. ವೆಯ್ಟ್ ಜಾಸ್ತಿ ಆಯಿತು ಅಂದರೆ, ವೆಯ್ಟ್ ಜಾಸ್ತಿ ಆಯಿತು ಅಂತಂದರೆ ಈ ಕೆಳಗಡೆ ಸರ್ಫೇಸನ್ನು ಮೇಲ್ಗಡೆಯಿಂದ ಇನ್ನೂ ಜಾಸ್ತಿ ಒತ್ತದಂಗಾಯಿತು. ಜಾಸ್ತಿ ಒತ್ತದಾಗ ಏನಾಗುತ್ತೆ ನೋಡಿ, ಕಡಿಮೆ ಒತ್ತ ಸ್ವಲ್ಪ ಟಚ್ ಆಗಿತ್ತು, ಸ್ವಲ್ಪ ಪಾಯಿಂಟ್ಗಳು ಕಾಂಟ್ಯಾಕ್ಟಲ್ಲಿದ್ದು, ನೀವು ಇನ್ನೂ ಜಾಸ್ತಿ ಒತ್ತದಾಗ ಇನ್ನೂ ಒಂದಷ್ಟು ಪಾಯಿಂಟ್ಗಳು ಬಂದು ಇದು ಬಂದು ಟಚ್ ಆಗ್ಬೋದು, ಇದು ಬಂದು ಟಚ್ ಆಗ್ಬೋದು. ಅಂದರೆ ನಂಬರ್ ಆಫ್ ಪಾಯಿಂಟ್ಸ್ ಟಚ್ಚಿಂಗ್ ಇವ್ಯಾವ ಚಿಕ್ಕ ಚಿಕ್ಕವೆಲ್ಲ ಇದ್ವಲ್ಲ, ಚಿಕ್ಕವೂ ಕೂಡ ಬಂದು ಓಕೆ ಇಲ್ಲಿ ಟಚ್ ಆಗ್ತಾ ಇತ್ತು. ಮುಂಚೆ ಇದು ಟಚ್ ಆಗ್ತಿರ್ಲಿಲ್ಲ, ಇದು ಟಚ್ ಆಗುತ್ತೆ. ಓಕೆ, ಇದು ಟಚ್ ಆಗುತ್ತೆ. ಓಕೆ, ಇದು ಟಚ್ ಆಗ್ಬೋದು. ಅಂದರೆ ನಂಬರ್ ಆಫ್ ಪಾಯಿಂಟ್ಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ಓಕೆ ವಿಲ್ ಇನ್ಕ್ರೀಸ್. ದ ಗ್ಯಾಪ್ ಬಿಟ್ವೀನ್ ದ ಪಾಯಿಂಟ್ಸ್ ಇನ್ಕ್ರೀಸಸ್, ಗ್ಯಾಪ್ ಬಿಟ್ವೀನ್ ದ ಪಾಯಿಂಟ್ ಡಿಕ್ರೀಸಸ್ ಅಂಡ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಇನ್ಕ್ರೀಸಸ್. ಈಗ ಫಾರ್ ಎಕ್ಸಾಂಪಲ್, ಇದು 2 ಪೆನ್ನು ಹೀಗೆ ಇಟ್ಕೊಂಡಿದ್ದೀನಿ, ಇದು 2 ಪೆನ್ನು ಹೀಗೆ ಇಟ್ಕೊಂಡಿದ್ದೀನಿ. ಗಮನಿಸ್ತಾ ಇದ್ದೀನಿ, ಇಲ್ಲಿ ಹೀಗೆ ಇಟ್ಕೊಂಡಿದ್ದೀನಿ. ನಾನು ಈ ಕೆಳಗಡೆ 2 ಪೆನ್ ಮಧ್ಯೆ ಗ್ಯಾಪ್ ಬಿಟ್ಟಿದ್ದೀನಿ, ಕಾಣಿಸ್ತಾ ಇದೆಯಲ್ವಾ? ಕೆಳಗಡೆ 2 ಪೆನ್ಗಳ ಮಧ್ಯೆ ಗ್ಯಾಪ್ ಬಿಟ್ಟಿದ್ದೀನಿ, ಅಂದರೆ ಅವೆರಡು ಟಚ್ ಆಗಿಲ್ಲ. ಒಂದು ವೇಳೆ ಈ ಕಡೆಯಿಂದ ಜಾಸ್ತಿ ತಳ್ಳಿದರೆ ನಾನು, ಅಂದರೆ ಇನ್ನೂ ಜಾಸ್ತಿ ವೆಯ್ಟ್ ಮಾಡಿ ನೋಡಿ, ಅವೆರಡು ಟಚ್ ಆದವು. ಅಂದರೆ ಐ ಆಮ್ ಪುಷಿಂಗ್ ದಿ ಸರ್ಫೇಸ್ ಆ್ಯಂಡ್ ಬ್ರಿಂಗಿಂಗ್ ಮೋರ್ ಆ್ಯಂಡ್ ಮೋರ್ ಪಾಯಿಂಟ್ಸ್ ಇನ್ ಕಾಂಟ್ಯಾಕ್ಟ್. ವೆನ್ ಮೋರ್ ಪಾಯಿಂಟ್ಸ್ ಕಮ್ಸ್ ಇನ್ ಕಾಂಟ್ಯಾಕ್ಟ್, ಡೆಫಿನೆಟ್ಲಿ ದಟ್ ಕೋಲ್ಡ್ ವೆಲ್ಡಿಂಗ್ ಇನ್ಕ್ರೀಸಸ್. ವೆನ್ ಕೋಲ್ಡ್ ವೆಲ್ಡಿಂಗ್ ಇನ್ಕ್ರೀಸಸ್, ಫ್ರಿಕ್ಷನ್ ಆಲ್ಸೋ ಇನ್ಕ್ರೀಸಸ್. ಸೊ ಇಲ್ಲಿ ನಾನು ಏನು ಹೇಳಿದೆ, ವೆಯ್ಟ್ ಜಾಸ್ತಿ ಆದಂಗೆಲ್ಲ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳೇ? ವೆಯ್ಟ್ಗೆ ಕ್ಲಿಯರ್ ಆಗಿ ಅಪೋಸಿಟ್ ಆಗಿರೋದು ಯಾವುದಪ್ಪ? ನಾರ್ಮಲ್. ನಾವು ಯಾವ್ರ ಬಗ್ಲು ವೆಯ್ಟ್ ಅಂತ ಬಳಸಲ್ಲ. ಯಾಕೆ ಗೊತ್ತಾ? ವೆಯ್ಟ್ ಅನ್ನೋದು ಆಬ್ಜೆಕ್ಟ್ ಕೆಳಗಡೆ ಬೀಳ್ಬೇಕಾದ್ರೂ ವೆಯ್ಟ್ ಇರುತ್ತೆ, ಅಂದರೆ ಅದು ಅರ್ತಿಗೆ ಟಚ್ ಆಗದೆ ಹೋದ್ರೂ ವೆಯ್ಟ್ ಇರುತ್ತೆ. ಆದರೆ ಇಲ್ಲಿ ನಾನು ಕಾಂಟ್ಯಾಕ್ಟ್ ಇರೋದನ್ನು ಮಾತ್ರ ತಗೋತಾ ಇದ್ದೀನಿ. ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾರ್ಮಲ್ ರಿಯಾಕ್ಷನ್ ಈಸ್ ಅ ಕಾಂಟ್ಯಾಕ್ಟ್ ಫೋರ್ಸ್ ಅಂತ. ಸೊ ವೆಯ್ಟ್ಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರೋದು ನಾರ್ಮಲ್. ಸೊ ವೆಯ್ಟ್ ಜಾಸ್ತಿ ಆದರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಅದನ್ನು ನಾನೇನು ಮಾಡ್ತೀನಿ, ಫ್ರಿಕ್ಷನ್ ಈಸ್ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಅಂತೀನಿ. FS ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಗೊತ್ತಾಯ್ತಾ ಮಕ್ಕಳೇ? ಸೊ ನೋಡೋದಕ್ಕೆ FS ಪ್ರಪೋರ್ಷನಲ್ ಟು F ಅಪ್ಲೈಡ್ ಫೋರ್ಸ್ ಅಂತ ಅನಿಸುತ್ತೆ, ಆದರೆ ಆ್ಯಕ್ಚುಲಿ FS ಪ್ರಪೋರ್ಷನಲ್ ಟು N, ಬಿಕಾಸ್ ವೆನ್ ದ ಫೋರ್ಸ್ ಇನ್ಕ್ರೀಸಸ್ ಮೋರ್ ಆ್ಯಂಡ್ ಮೋರ್ ಪಾಯಿಂಟ್ಸ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್. ಸೊ ಇದೆಲ್ಲ ಕೇಳಲ್ಲ, ಬಟ್ ನನ್ನ ಉದ್ದೇಶ ಏನು ಗೊತ್ತಾ, ನೀವು ಬರೀ ಡೆಫಿನೇಷನ್ಗೋಸ್ಕರ ಸೀಮಿತ ಆಗಬಾರ್ದು. ಈಗ ಇದು ಕಲ್ತು ಬಿಟ್ರೆ ಕೊನೆವರೆಗೂ ಉಳ್ಕೋಬೇಕು ನಿಮ್ಮ ಮೈಂಡಲ್ಲಿ. ಅದು ನನ್ನ ಉದ್ದೇಶ. ಯಾವಾಗಲೂ ಹೇಳ್ತಾ ಇರ್ತೀನಿ, ಫಿಸಿಕ್ಸ್ ಫಾರ್ ಯು ಅಂತ. ಫಿಸಿಕ್ಸ್ ಪಾಠ ಅಲ್ಲ, ಫಿಸಿಕ್ಸೇ ನಿಮಗೋಸ್ಕರ ಅಂತ. ಸೊ ಫ್ರಿಕ್ಷನ್ ಯಾಕೆ ಜಾಸ್ತಿ ಆಯಿತು? ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ದ ವೆಯ್ಟ್. ಬಿಕಾಸ್ ವೆನ್ ಯು ಇನ್ಕ್ರೀಸ್ ದ ವೆಯ್ಟ್, ನಂಬರ್ ಆಫ್ ಪಾಯಿಂಟ್ಸ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ಇನ್ಕ್ರೀಸಸ್. ಸೊ FS ಪ್ರಪೋರ್ಷನಲ್ ಟು N. ಗೊತ್ತಾಯ್ತಲ್ವಾ? ಈ FS ಪ್ರಪೋರ್ಷನಲ್ ಟು N ಅನ್ನು is equal to mu s into n ಅಂತ ಬರೀತೀನಿ, where mu s is called static friction coefficient or coefficient of static friction. ಅರ್ಥ ಆಗ್ತಿದೆಯಲ್ವಾ? ಸರಿ, ಈಗ F ಜಾಸ್ತಿ ಮಾಡ್ತಾ ಹೋಗಿ ಇಲ್ಲೇನಾಗುತ್ತೆ, ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ, ಒಳಗಡೆ ಫ್ರಿಕ್ಷನ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಫ್ರಿಕ್ಷನ್ ಬಿಲ್ಡಪ್ ಆಗಿ ಇನ್ನೇನು ಆಬ್ಜೆಕ್ಟ್ ಮೂವ್ ಆಗಬೇಕು ಅನ್ನೋಷ್ಟೊತ್ತಿಗೆ ಇದು ಮ್ಯಾಕ್ಸಿಮಮ್ ಆಗಿಬಿಡುತ್ತೆ. ಆ ಮ್ಯಾಕ್ಸಿಮಮನ್ನು FS ಮ್ಯಾಕ್ಸ್ ಅಂತ ಕರಿತೀವಿ. ದಟ್ ಈಸ್ ಆಲ್ಸೋ ಮ್ಯೂ ಎಸ್ ಇಂಟು ಎನ್. ಆ್ಯಕ್ಚುಲಿ ಇದಲ್ಲ, ಇದು ಫೈನಲ್ ಇಕ್ವೇಷನ್ ಆಗಬೇಕು ನಮಗೆ. ಸೊ FS maximum ಅಂದರೆ ಏನು? ಇಟ್ ಈಸ್ ದ ಫ್ರಿಕ್ಷನ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ವೆನ್ ದ ಬಾಡಿ ಜಸ್ಟ್ ಸ್ಟಾರ್ಟ್ಸ್ ಮೂವಿಂಗ್. ಇನ್ನೇನು ಮೂವ್ ಆಗುತ್ತೆ, ಈಗ ಪುಸ್ತಕನ ತಳ್ತಾ ಇದ್ರಿ ಗೊತ್ತಾಗ್ಬಿಡುತ್ತೆ, ಈಗ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು ಅಂತ. ಈಗ ವೆಹಿಕಲನ್ನು ತಳ್ತಾ ಇದ್ರಿ, ಕೆಟ್ಟು ನಿಂತುಬಿಟ್ಟಿತ್ತು, ತಳ್ಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, 4-5 ಜನ ಸೇರ್ಕೊಂಡು ತಳ್ತೀರಾ. ನೀವು 4-5 ಜನ ಸೇರ್ಕೊಂಡು ತಳ್ಳಿದಾಗ ಗೊತ್ತಾಗ್ಬಿಡುತ್ತೆ, ಈಗ ಚೂರು ಮೂವ್ ಆಯ್ತಪ್ಪ ಅಂತ ಅನಿಸುತ್ತೆ. ಆವಾಗ ಇರ್ತಕ್ಕಂಥ ಫ್ರಿಕ್ಷನನ್ನು ನಾವು FS ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಆಮೇಲೆ ಕೇಳಿಸ್ಕೊಳ್ಳಿ, ಇನ್ನೇನು ಇವಾಗ ಸ್ಟಾರ್ಟ್ ಆಯಿತು ಮೂವ್ ಆಗಲಿಕ್ಕೆ ಅಂತ ಅನಿಸುತ್ತಲ್ಲ, ಆ ಮೂಮೆಂಟನ್ನು ಇಂಪೆಂಡಿಂಗ್ ಮೋಷನ್ ಅಂತ ಕರಿತೀವಿ. ಇಂಪೆಂಡಿಂಗ್ ಮೋಷನ್. ಸೊ ವಾಟ್ ಈಸ್ ಇಂಪೆಂಡಿಂಗ್ ಮೋಷನ್? ಇಟ್ ಈಸ್ ದ ಮೂಮೆಂಟ್ ಆಫ್ ದ ಬಾಡಿ when just F is equal to FS maximum. When F is equal to FS maximum, when the applied force is just to overcoming the maximum friction, the body starts moving, and that is called impending motion. Okay, impending motion ಆಯಿತು.
ಈಗ ಮತ್ತೆ ಕಾರ್ ತಳ್ಳೋ ಎಕ್ಸಾಂಪಲ್ಗೆ ಬರೋಣ, ಅಥವಾ ಪುಸ್ತಕ ತಳ್ಳೋ ಎಕ್ಸಾಂಪಲ್ಗೆ ಬರೋಣ, ಅಥವಾ ಒಂದು ಕಲ್ಲನ್ನು ತಳ್ಳೋ ಎಕ್ಸಾಂಪಲ್ಗೆ ಬರೋಣ. ನೀವೆಲ್ಲ ನೋಡಿರ್ತೀರ. ಅಥವಾ ಅಕ್ಕಿ ಮೂಟೆ ಎಳೆಯೋ ಎಕ್ಸಾಂಪಲ್ಗೆ ಬರೋಣ. ಇಲ್ಲಿ ಸುಮ್ಮನೆ ಇರೋ ಆಬ್ಜೆಕ್ಟನ್ನು ಮೂವ್ ಮಾಡಲಿಕ್ಕೆ ಫಸ್ಟು ನೀವೇನು ಪ್ರಯತ್ನ ಪಡ್ತೀರಲ್ವ, ಅವಾಗ ಅಪ್ಲೈ ಮಾಡೋ ಫೋರ್ಸ್ ಜಾಸ್ತಿ ಇರುತ್ತೆ. ಒಂದು ಸರ್ತಿ ಆಬ್ಜೆಕ್ಟ್ ಮೂವ್ ಆಗ್ಲಿಕ್ಕೆ ಶುರುವಾಯಿತು ಅಂತಂದರೆ ಅವಾಗ ನೀವೇನು ಅಷ್ಟು ಫೋರ್ಸನ್ನು ಅಪ್ಲೈ ಮಾಡಬೇಕಾಗಿಲ್ಲ. ದಟ್ ಮೀನ್ಸ್ ದ ಅಪ್ಲೈಡ್ ಫೋರ್ಸ್ ಯು ಕ್ಯಾನ್ ರೆಡ್ಯೂಸ್ ಲಿಟ್ಲ್ ಬೇಟ್, ದ ಬಾಡಿ ಕಂಟಿನ್ಯೂಸ್ ಟು ಮೂವ್. ಸರ್ ಯಾಕೆ ಸರ್? ಫ್ರಿಕ್ಷನ್ ಕ್ಯಾನ್ಸಲ್ ಆಯ್ತಾ ಸರ್ ಏನಾದರೂ? ಇಲ್ಲ. ಅಥವಾ ಫ್ರಿಕ್ಷನ್ ವ್ಯಾನಿಷ್ ಆಯ್ತಾ ಸರ್? ಇಲ್ಲ, ಈಗಲೂ ಫ್ರಿಕ್ಷನ್ ಇದೆ. ಬಟ್ ನೌ ದ ಫ್ರಿಕ್ಷನ್ ಈಸ್ ಕಾಲ್ಡ್ ಕೈನೆಟಿಕ್ ಫ್ರಿಕ್ಷನ್, ಆ್ಯಂಡ್ ದಟ್ ಕೈನೆಟಿಕ್ ಫ್ರಿಕ್ಷನ್ ಈಸ್ ರೆಪ್ರೆಸೆಂಟೆಡ್ ಬೈ, ಓಕೆ, ಐ ರೈಟ್ ಇಟ್ ಹಿಯರ್, ಎಫ್ ಕೆ, K for kinetic, and remember Fk is mu k into n. Now also it depends on the normal only, but when the body already started moving, these cold weldings reduces and become constant. So kinetic friction is lesser than static friction. Okay, so ಇದನ್ನು ನೀವು ಗಮನಿಸಿದ್ದೀರಾ, ಅನುಭವಿಸಿರ್ತೀರಾ. ಯಾವುದಾದ್ರು ಒಂದು ಕಾರನ್ನೇ ತಳ್ಳಬೇಕಾದ್ರೆ ನೋಡಿ, ಸ್ಟಾರ್ಟ್ ಅಂದರೆ ಕಾರು ಒಂಚೂರು ಮೂವ್ ಆಗೋವರೆಗೂ ಭಾಳ ಅಂದರೆ 4-5 ಜನ ತಳ್ಳಬೇಕು. ಆಮೇಲೆ ಒಂದು ಸತಿ ಅದು ರೋಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇಬ್ಬರೇ ತಳ್ಕೊಂಡು ಹೋಗ್ಬೋದು. ಎಷ್ಟೋ ಸತಿ ಅವ್ರು ಡ್ರೈವರ್ ಒಬ್ಬನೇ ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತಾನೆ. ಗಮನಿಸಿದ್ದೀರಾ? ಅದು ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ. ಮನೆಯಲ್ಲಿ ಒಂದು 10 kg ರಾಗಿನೋ ಅಕ್ಕಿದೋ ಚೀಲ ಇರುತ್ತೆ. ಫಸ್ಟ್ ಎಳಿಲಿಕ್ಕೆ ಪ್ರಯತ್ನ ಮಾಡಿ. ಬಿಗಿನಿಂಗಲ್ಲಿ ಬಹಳ ಕಷ್ಟಪಟ್ಟು ಎಳಿಬೇಕು. ಒಂದು ಸತಿ ಮೂವ್ ಆಗ್ಲಿಕ್ಕೆ ಶುರು ಆದಮೇಲೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಶ್ರಮ ಅಷ್ಟು ಬೇಕಾಗಿಲ್ಲ ಅಂತ. ದಟ್ ಮೀನ್ಸ್ ವೆನ್ ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್, ದ ಅಮೌಂಟ್ ಆಫ್ effort what you put need not be the same as before. So static friction is greater than kinetic friction. Static friction coefficient mu s is greater than mu k, where mu k is coefficient of kinetic friction. ಅರ್ಥ ಆಗ್ತಿದೆಯಲ್ವಾ? ಓಕೆ, ನೌ ದ ಬಾಡಿ ಈಸ್ ಮೂವಿಂಗ್ ಬಿಕಾಸ್ ಆಫ್ ಯುವರ್ ಎಫರ್ಟ್ ಎಫ್. ದಟ್ ಎಫ್ ಈಸ್ ಅಪೋಸ್ಡ್ ಬೈ ದಿಸ್ ಎಫ್ ಕೆ. ಸೊ ಎಫ್ ಮೈನಸ್ ಎಫ್ ಕೆ ಈಸ್ ಈಕ್ವಲ್ ಟು ಎಮ್ ಎ. ಸ್ವಲ್ಪ ಗಮನಿಸಿ, ಸ್ವಲ್ಪ ಕ್ಲಮ್ಸಿ ಆಗ್ತಾ ಇದೆ. ಎಫ್ ಮೈನಸ್ ಎಫ್ ಕೆ ಈಸ್ ಈಕ್ವಲ್ ಟು ಎಮ್ ಎ. ದಟ್ ಮೀನ್ಸ್ ನೌ ದ ಬಾಡಿ ಈಸ್ under the action of external force, and the body is moving with certain acceleration. ಅರ್ಥ ಆಗ್ತಿದೆಯಾ? You can calculate acceleration from this formula, that is F minus Fk divided by m. Suppose if you stop applying the force, that means F becomes 0. Then it is 0 minus Fk is equal to ma. 0 minus Fk is equal to ma. Then A is equal to minus Fk divided by m. ಏನು ಅರ್ಥ? ಏನು ಗೊತ್ತಾ? ತಳ್ತಾ ಇದ್ದಿದ್ದರಿಂದ ಆಬ್ಜೆಕ್ಟ್ ಹೋಗ್ತಾ ಇತ್ತು, ಆಯಿತಾ? ತಳ್ಳೋದನ್ನು ನಿಲ್ಲಿಸಿದ ತಕ್ಷಣ ಸ್ಟಾಪ್ ಆಗೋದಿಲ್ಲ ಆಬ್ಜೆಕ್ಟು. ನಿಧಾನಕ್ಕೆ ಅದು ಸ್ಲೋ ಡೌನ್ ಆಗಿ ನಿಲ್ಲುತ್ತೆ. ಅಂದರೆ ಆಕ್ಸಿಲರೇಷನ್ ಡಿಕ್ರೀಸಸ್. ಎ ಈಸ್ ಈಕ್ವಲ್ ಟು ಮೈನಸ್ ಅಂದರೆ ಇಟ್ ಈಸ್ ರಿಟಾರ್ಡೇಷನ್, ಡಿಸ್ಸಿಲರೇಷನ್. ಸೊ ಇಟ್ ವಿಲ್ ಟ್ರಾವೆಲ್ ಸಮ್ ಡಿಸ್ಟೆನ್ಸ್ ಆ್ಯಂಡ್ ದೆನ್ ಇಟ್ ವಿಲ್ ಸ್ಟಾಪ್. ಇವಾಗ ಒಂದು ಚೆಂಡನ್ನು ನೆಲದ ಮೇಲೆ ರೋಲ್ ಮಾಡೋದು ಅಂತ ಹೇಳಿದ್ನಲ್ವಾ, ಉಳ್ಕೊಂಡು ಹೋಯಿತು, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅದು ನಿಲ್ತು. ದಿಸ್ ಈಸ್ ಅಬೌಟ್ ಆಕ್ಸಿಲರೇಷನ್ ಡ್ಯೂ ಟು ಫ್ರಿಕ್ಷನ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಆಕ್ಸಿಲರೇಷನ್, ನೆಗೆಟಿವ್ ಆಕ್ಸಿಲರೇಷನ್. ಈ ಥರ ಫ್ರಿಕ್ಷನ್ಗೆ ಸಂಬಂಧಪಟ್ಟಂಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಕೊಡೋದಿದೆ. ಇದು ಸ್ವಲ್ಪ ಲೆಂತಿ ಆಯಿತು ವಿಡಿಯೋ. ಐ ವಿಲ್ ಸ್ಟಾಪ್ ದಿಸ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಬ್ಯಾಕ್ ಟು ಯು ಅಬೌಟ್ ಬೈ ಟೇಕಿಂಗ್ ಆಂಗಲ್ ಆಫ್ ಬ್ಯಾಂಕಿಂಗ್ ಆಸ್ ಅನ್ ಎಕ್ಸಾಂಪಲ್ ಆ್ಯಂಡ್ ಮೋರ್ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಅಷ್ಟೇ ಅಲ್ಲ, ಸರ್ಕ್ಯುಲರ್ ಮೋಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ದಟ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಶೇರ್ ಮೈ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ಸೋ ಶೇರ್ ಯುವರ್ ಕಾಮೆಂಟ್ಸ್. ಸಾಕಷ್ಟು ಜನ ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಕೆಲವ್ರಿಗೆ ನೀವು ಕನ್ನಡದಲ್ಲೇ ಟೈಪ್ ಮಾಡಿ, ಕನ್ನಡದನ್ನೇ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ, ಏನು ತೊಂದರೆ ಇಲ್ಲ. ಸಾರ್ ತುಂಬ ಚೆನ್ನಾಗಿದೆ ಅಂದರೆ TUMBA, ತುಂಬ ಚೆನ್ನಾಗಿದೆ ಅಂದರೆ ಗೊತ್ತಾಗುತ್ತೆ. ನಾನು ಕೂಡ ಕನ್ನಡ ಮೀಡಿಯಮಿಂದ ಬಂದವನೇನೆ. ನಾನು SSLC ವರೆಗೂ ಕನ್ನಡದಲ್ಲೇ ಓದಿದ್ದು, ಗೊತ್ತಾಯ್ತಾ? ಸೊ ಕನ್ನಡದಲ್ಲಿ ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಭಾಷೆ ಇದೆಯಲ್ಲ ಕನ್ನಡ, ಬಹಳ ಸುಂದರವಾದ ಭಾಷೆ, ಶ್ರೀಮಂತವಾದ ಭಾಷೆ, ಬಹಳ ಸೊಗಸಾಗಿದೆ. ಯಾರು ಏನಾರೋ ಹೇಳ್ಕೊಳ್ಳಿ, ನಮ್ಮ ಭಾಷೆ ಎಷ್ಟು
ಸುಂದರವಾಗಿರೋದು ಬಹುಶಃ ಕೆಲವು ಭಾಷೆಗಳು ನಾವೇನು ಹೊಗಳ್ಕೊಳ್ಳೋದಕ್ಕಲ್ಲ, ಇದಕ್ಕೆ ಇತಿಹಾಸ ಇದೆ. ಸೈಂಟಿಫಿಕಲಿ ಪ್ರೂವನ್ ಲ್ಯಾಂಗ್ವೇಜ್ ನಮ್ಮದು, ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥ ಭಾಷೆ. ನಾವು ಮಾತಾಡ್ತಿರ್ಬೇಕಾದ್ರೆ ನೋಡಿ ನಾಲ್ಗೆ ಎಷ್ಟು ಥರ ರೊಟೇಟ್ ಆಗ್ತಾ ಇರುತ್ತೆ, ಎಲ್ಲೆಲ್ಲಿ ಟಚ್ ಆಗ್ತಾ ಇರುತ್ತೆ. ಹಾಗಾದ್ರೆ ಬೇರೆ ಭಾಷೆನಲ್ಲಿ ಆಗಲ್ವಾ? ನೋ, ಅಲ್ಲಿ ತುಂಬ ಲಿಮಿಟೆಡ್. ನಮ್ದು ಹಂಗಲ್ಲ, ಎಷ್ಟೋ ರೀತಿಯ ಮೂಮೆಂಟ್ಸ್ ಇದೆ. ಇವೆಲ್ಲ ಬೇರೆ ಯಾವ್ದಾದ್ರು ಒಂದು ಟೈಮಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ನಮ್ಮ ಭಾಷೆನಲ್ಲಿ, ಮಾತೃಭಾಷೆನಲ್ಲಿ ನಾವು ಕಲಿತಾಗ ಮನಸ್ಸಿಗೆ ಭಾಳ ಚೆನ್ನಾಗಿ ಮುಟ್ಟುತ್ತೆ. ಅದು ಮನಸ್ಸಿಗೆ ಭಾಳ ಚೆನ್ನಾಗಿ ಮುಟ್ಟಿದಾಗ ತಲೆ ಒಳಗೆ ಹೊರಟು ಹೋಗ್ಬಿಡುತ್ತೆ. ತಲೆ ಒಳಗೆ ಹೋಗಿ ರೆಕಾರ್ಡ್ ಆಯಿತು ಅಂತಂದರೆ ಜೀವನ ಪರ್ಯಂತ ಅದು ಮರೆಯೋದಿಲ್ಲ ನೀವು. ಸೊ ದಯವಿಟ್ಟು ವಿದ್ಯಾರ್ಥಿಗಳೇ ಹೆಸಿಟೇಟ್ ಮಾಡ್ಕೋಬೇಡಿ, ಸಂಕೋಚ ಪಟ್ಕೋಬೇಡಿ. ಆಮೇಲೆ ನಾನು ಒಂದು ಹೇಳ್ತೀನಿ, ನೀವು ಯಾರಿಗೂ ಕಡಿಮೆ ಇಲ್ಲ. ಆದರೆ ನಿಮ್ಮ ಹಿಂಜರಿಕೆ, ಇನ್ಫೀರಿಯಾರಿಟಿ ಇದೆಯಲ್ಲ, ದಟ್ ಈಸ್ ಕಿಲ್ಲಿಂಗ್ ಯು. ಅದೇ ನಿಮ್ಮನ್ನು ಸಾಯಿಸ್ತಾ ಇದೆ. ಇನ್ಫೀರಿಯಾರಿಟಿ ಇಟ್ಕೋಬೇಡಿ. ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಐ ಕ್ಯಾನ್ ಅಂತ ಇಟ್ಕೊಳ್ಳಿ, ಐ ಕ್ಯಾನ್ ನಾಟ್ ಅಂತ ಇಟ್ಕೋಬೇಡಿ. ಐ ಆಮ್ ಪಾಸಿಬಲ್ ಅಂತ, ಇಂಪಾಸಿಬಲ್ ಅಲ್ಲ. ಓಕೆ, ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.